ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಜ್ಞೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಉನ್ಮೀಲನ್ನೀಲನೀರೇರುಹನಿವಹಮಃ ಪುಷ್ಟಿಮುಷ್ಟಿಂ ದಯಿಶ್ರೀಃ. ಶ್ರೀಭೂ ದುರ್ಗಾದೃಗಂತ ಪ್ರಚಯ ಪರಿಚಯೋದಾರಕಿರ್ಮೀರಭಾವಃ. ಸ್ವೈರಕ್ಷೀರೋದನಿರ್ಯಚ್ಛಿರುಚಿನಿಚಯಾ ಖರ್ವಗರ್ವಾಪನೋದಿ ಪಾತು ಶ್ರೀನೇತುರಸ್ಮಾನ್ ಸಪದಿ ಬುಧಜನತ್ರಾಣದಕ್ಷಃ ಕಟಾಕ್ಷಃ. ಗುರುಗುಣಸ್ತವನದಲ್ಲಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರ ಆ ಜ್ಞಾನ ಜ್ಯೋತಿ ಅಂದರೆ ಒಳಗಡೆ ಇರತಕ್ಕಂತಹ ಪ್ರಕಾಶ, ಅದು ಅಧ್ಯಾತ್ಮ ವಿದ್ಯೆಯಿಂದ ಬಂದಿರತಕ್ಕಂತಹ ಪ್ರಕಾಶ, ಅದನ್ನು ವರ್ಣನೆ ಮಾಡುತ್ತಾರೆ. ಇಷ್ಟೆಲ್ಲ ಗ್ರಂಥಗಳನ್ನು ಬರಿಬೇಕಾದರೆ ಟೀಕಾಕೃತ್ಪಾದರ ಗ್ರಂಥಗಳಿಗೆ, ಆನಂದ ತೀರ್ಥರ ಗ್ರಂಥಗಳಿಗೆ, ವ್ಯಾಸರಾಜರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರಿಬೇಕಾದರೆ ಅದು ಸಾಮಾನ್ಯ ಅಲ್ಲ. ಅವೆಲ್ಲ ಓದತಕ್ಕಂಥ ಭಾಗ್ಯ ಸಿಗೋದೇ ದೊಡ್ಡ ಪುಣ್ಯ. ಅಂಥದರಲ್ಲಿ ಅದಕ್ಕೆಲ್ಲ ವ್ಯಾಖ್ಯಾನ ಬರಬೇಕಾದರೆ ಎಷ್ಟು ಬ್ರಹ್ಮ ವರ್ಚಸ್ಸು ಇರಬೇಕು, ಎಷ್ಟು ವಿದ್ಯೆ ಇರಬೇಕು, ಹರಿವಾಯುಗಳ ಅನುಗ್ರಹ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು. ಆ ರಾಯರ ಮುಖದಲ್ಲಿರ್ತಕ್ಕಂತಹ ತೇಜಸ್ಸನ್ನು ಒಂದು ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ ವಾದೀಂದ್ರ ತೀರ್ಥರು. ಯದ್ಭಾನೌ ಯತ್ಕೃಶಾನೌ ಯದಮೃತ ಕಿರಣೇ ಯದ್ಗೃಹೇಶೂದಿತೇಷು ಜ್ಯೋತಿರ್ಯತ್ತಾರಕಾಸೋ ಪ್ರತಿತಮಣಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯೈ ತತ್ಸಮಸ್ತಂ ತ್ವದಮಿತ ಹೃದಯಾಕಾಶ ನಿರ್ಯತ್ಪ್ರಕಾಶೇ ಧೀರಶ್ರೀ ರಾಘವೇಂದ್ರ ವ್ರತಿವರ ಭಜತೆ ಹಂತ ಖದ್ಯೋತರೀತಿಂ. ಈ ರಾಘವೇಂದ್ರ ಸ್ವಾಮಿಗಳ ಮುಖದಲ್ಲಿ ಎಷ್ಟು ಕಾಂತಿ ಇದೆ ಅಂದರೆ ವಾದೀಂದ್ರ ತೀರ್ಥರು ಹೇಳುತ್ತಾರೆ. ಮೊದಲು ಲೋಕದಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂತಹ ವಸ್ತುಗಳು ಯಾವ್ಯಾವುದಿದೆ ಹೇಳ್ರಿ ಅಂದರು. ಲೋಕದಲ್ಲಿ ತೇಜಸ್ಸಿನಿಂದ ಹೊಳೆಯುತ್ತಿರ್ತಕ್ಕಂತಹ ದೇದೀಪ್ಯಮಾನವಾದ ವಸ್ತುಗಳ ಪೈಕಿ ಸೂರ್ಯನಿಗೆ ಅಗ್ರಸ್ಥಾನ. ಸರಿ, ಯದ್ಭಾನೌ, ಸೂರ್ಯನಲ್ಲಿ ಭಾನೌ ಯಜ್ಜ್ಯೋತಿ, ಸೂರ್ಯನಲ್ಲಿ ಏನು ತೇಜಸ್ಸಿದೆ ಅದನ್ನು ಒಂದು ಕಡೆ ಇಡ್ರಿ. ಆಮೇಲೆ ಯಾವುದು ಲೋಕದಲ್ಲಿ ತೇಜಸ್ಸು ಅಂದರೆ ಅಗ್ನಿ. ಯತ್ಕೃಶಾನೌ,
ಅಗ್ನಿಯಲ್ಲಿ ಏನು ಪ್ರಕಾಶ ಇದೆ ಆ ಪ್ರಕಾಶವನ್ನು ಅದರ ಜೊತೆ ಸೇರಿಸ್ಬಿಡ್ರಿ. ಆಮೇಲೆ ಯದ್ ಅಮೃತ ಕಿರಣೆ, ಚಂದ್ರನಲ್ಲಿ ಪ್ರಕಾಶ ಇದೆ, ಅಮೃತ ಕಿರಣಗಳನ್ನು ಸೂಸ್ತಕ್ಕಂತಹ ಚಂದ್ರನಲ್ಲಿ ಏನು ಪ್ರಕಾಶ ಇದೆ, ಬೆಳದಿಂಗಳು, ಆ ಬೆಳದಿಂಗಳೆಲ್ಲ ತಗೊಂಡು ಒಂದು ಕಡೆ ಹಾಕ್ರಿ. ಆಮೇಲೆ ಯದ್ಗ್ರಹೇಶು ಉದಿತೇಶು, ಕೆಲವು ಪ್ರಸಿದ್ಧ ಗ್ರಹಗಳು ಏನಿದೆ, ಮಂಗಳ ಗ್ರಹ ಇತ್ಯಾದಿಗಳು ಪ್ರಕಾಶಮಾನವಾದ ಗ್ರಹಗಳು, ಅವೆಲ್ಲ ಅವುಗಳಲ್ಲೂ ಅತ್ಯದ್ಭುತವಾದ ಬೆಳಕಿದೆ, ಆ ಬೆಳಕನ್ನು ಇದಕ್ಕೆ ಸೇರಿಸ್ರಿ ಎಲ್ಲ. ಆಮೇಲೆ ಜ್ಯೋತಿರಿಯ ತಾರಕಾಸು, ತಾರಕ ಅಂದರೆ ನಕ್ಷತ್ರಗಳು. ಇವತ್ತು ನಕ್ಷತ್ರಗಳು ಹೊಳಿತಾ ಇರೋದು ನಮ್ಗೆ ಇಲ್ಲಿಂದನೇ ಗೊತ್ತಾಗತ್ತೆ. ಎಷ್ಟು ದೂರ ಇದ್ದೀವಿ ನಾವು ನಕ್ಷತ್ರದಿಂದ. ಇಲ್ಲಿಗೆ ಅದರ ಕಾಂತಿ ಇರಬೇಕಾದರೆ ಅದರ ಸಮೀಪದಲ್ಲಿ ಹೋದಾಗ ಎಷ್ಟು ಕಾಂತಿ ಇದೆ ಅಂತ ಗೊತ್ತಾಗತ್ತೆ. ಅದರಿಂದ ನಕ್ಷತ್ರಗಳಲ್ಲಿ ಏನು ಕಾಂತಿ ಇದೆ ಅದನ್ನು ಸೇರಿಸ್ರಿ ಅದರ ಜೊತೆಗೆ. ಆಮೇಲೆ ಮಣಿ, ಪ್ರತೀತ ಮಣಿಷು, ಕೆಲವು ಪ್ರಸಿದ್ಧವಾದ ಮಣಿಗಳಿದೆ. ಹಾವಿನ ಹೆಡೆಯಲ್ಲಿ ಇರತಕ್ಕಂಥ ಮಣಿಗಳು ಅನೇಕ ಮೈಲಿಗಳ ದೂರ ಅದರ ಪ್ರಕಾಶ ಬೀಳತ್ತಂತೆ. ಭಾಗವತ ಪಂಚಮಸ್ಕಂದದಲ್ಲಿ ವರ್ಣನೆ ಮಾಡುತ್ತಾರೆ. ಕೆಳಗಡೆ ಪಾತಾಳ ಲೋಕದಲ್ಲಿ, ಅರ್ಥಾತ್ ನಾಗಲೋಕದಲ್ಲಿ, ಆ ಸರ್ಪಗಳ ಹೆಡೆಯಲ್ಲಿರುವ ಮಣಿಗಳಿಂದಲೇ ಅಲ್ಲೆಲ್ಲ ಬೆಳಕು ಎಷ್ಟೋ ದೂರದವರೆಗೆ ಬೀಳುತ್ತಂತೆ ಆ ಮಣಿಗಳ ಪ್ರಕಾಶ. ಅದರಿಂದ ಮಣಿಗಳಲ್ಲಿ ಪ್ರಕಾಶ ಇದೆ, ಅದನ್ನು ಹಾಕ್ರಿ ಎಲ್ಲ. ಆಮೇಲೆ ಸೌದಾಮಿನೀಷು, ಸೌದಾಮಿನಿ ಅಂದರೆ ಸಂಸ್ಕೃತದಲ್ಲಿ ಮಿಂಚು. ಒಂದು ಸಲ ಮಿಂಚು ಬಂದಾಗ ಎಷ್ಟು ಪ್ರಕಾಶ ಬರುತ್ತೆ, ಆ ಮಿಂಚಿನಲ್ಲಿರುವ ಪ್ರಕಾಶ ಅದನ್ನು ಒಂದು ಕಡೆ ಹಾಕ್ರಿ. ಈಗ ಇದನ್ನೆಲ್ಲ ಒಟ್ಟುಗೂಡಿಸ್ಬಿಡ್ರಿ. ಸೂರ್ಯನ ಪ್ರಕಾಶ, ಅಗ್ನಿಯ ಪ್ರಕಾಶ, ಚಂದ್ರನ ಪ್ರಕಾಶ, ಮಂಗಳಾದಿ ಗ್ರಹಗಳ ಪ್ರಕಾಶ, ನಕ್ಷತ್ರಗಳ ಪ್ರಕಾಶ, ಮಣಿಗಳ ಪ್ರಕಾಶ, ಮಿಂಚಿನ ಪ್ರಕಾಶ, ಈ ಎಲ್ಲ ಪ್ರಕಾಶಗಳನ್ನು ಒಟ್ಟಿಗೆ ಸೇರಿಸಿದರೂ ಕೂಡ ಸಂಭೂಯೈ ತತ್ಸಮಸ್ತಂ ತ್ವದಮಿತ ಹೃದಯಾಕಾಶ ನಿರ್ಯತ್ ಪ್ರಕಾಶೆ. ಹೇ ರಾಘವೇಂದ್ರ ವ್ರತಿವರ, ಹೇ ರಾಘವೇಂದ್ರ ಎಂತಹ ಸನ್ಯಾಸಿ ಶ್ರೇಷ್ಠರೇ ಅಥವಾ ಯತಿಶ್ರೇಷ್ಠರೇ, ಧೀರ ಜ್ಞಾನಿಗಳಾದ ಹೇ ಗುರುರಾಜರೇ, ಈ ಎಲ್ಲ ಬೆಳಕನ್ನು ಒಂದು ಕಡೆ ಸೇರಿಸಿದರೂ ಕೂಡ ನಿಮ್ಮ ಹೃದಯ ಕಮಲದಿಂದ ಹೊರಹೊಮ್ಮುತ್ತಿರತಕ್ಕಂತಹ ಆ ಬೆಳಕಿದೆಯಲ್ಲ, ಯಾವುದದು ಜ್ಞಾನ ಬೆಳಕು, ಆ ಜ್ಞಾನ ಬೆಳಕಿನ ಮುಂದೆ ಖದ್ಯೋತ ರೀತಿಂ ಭಜತೆ. ಖದ್ಯೋತ ಅಂದರೆ ನಿನ್ನೆ ನೋಡಿದ್ವಿ ನಾವು, ಮಿಂಚು ಹುಳ, ಸಣ್ಣಗೆ ಒಂದು ಚೂರು 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 ಮಿಂಚು ಬೆಳಕನ್ನು ಚೆಲ್ಲತಕ್ಕಂತಹ ಹುಳ ಇದೆ, ಅದರ ಸಾದೃಶ್ಯ ಆಗತ್ತೆ. ಇವೆಲ್ಲ ಸೇರಿಸಿದರೂ ಕೂಡ, ಈ ಎಲ್ಲ ಪ್ರಕಾಶಗಳನ್ನು ಒಟ್ಟಿಗೆ ಕೂಡಿಸಿದರೂ ಕೂಡ ನಿಮ್ಮ ಹೃದಯ ಕಮಲದಿಂದ ಹೊರಹೊಮ್ಮುತ್ತಾ ಇರತಕ್ಕಂತಹ ಪ್ರಕಾಶಕ್ಕೆ ಹೋಲಿಸಿದಾಗ ಆ ಪ್ರಕಾಶದ ಮುಂದೆ ಈ ಎಲ್ಲ ಪ್ರಕಾಶಗಳು ಒಟ್ಟು ಸೇರಿದರೂ ಕೂಡ ಅದು ಮಿಂಚಿನ ಹುಳದಂತೆ ಆಗತ್ತೆ ಅಂತ ವಾದೀಂದ್ರ ತೀರ್ಥರು ಹೇಳ್ತಾರೆ. ಹಂತ ಆಶ್ಚರ್ಯ ಇದು. ಎಲ್ಲಿಂದ ಬಂತು ರಾಯರಿಗೆ ಈ ಪ್ರಕಾಶ? ಇವತ್ತು ರಾಯರ ಮುಖಕಮಲದಲ್ಲಿ ಇರ್ತಕ್ಕಂತಹ ಪ್ರಕಾಶಕ್ಕೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ರಾಯರೇ ಬರೆದಿದ್ದಾರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರೆಯುವಾಗ, ಜ್ಞಾನಿಗಳ ಮುಖದಲ್ಲಿ ಇರತಕ್ಕಂತಹ ಪ್ರಕಾಶ ಅದು ಒಳಗಡೆ ಇರತಕ್ಕಂತಹ ಭಗವದ್ವಿಷಯಕವಾಗಿರ್ತಕ್ಕಂತಹ ವಿದ್ಯೆಯಿಂದ ಬಂದದ್ದು. ಅದಕ್ಕೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಬ್ರಹ್ಮವರ್ಚಸ್ಸು ಅಂದ್ರೇನು ಅಂತ ಪ್ರಶ್ನೆ ಬಂದಾಗ ರಾಯರು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರೀತಾರೆ, ಬ್ರಹ್ಮ ಅಂದರೆ ವೇದಗಳು. ಆ ವೇದಗಳನ್ನು ಅಧ್ಯಯನ ಮಾಡೋದರಿಂದ ಬರತಕ್ಕಂತಹ ತೇಜಸ್ಸಿಗೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಅಥವಾ ಬ್ರಹ್ಮ ಅಂದರೆ ಸಾಕ್ಷಾತ್ ಪರಮಾತ್ಮ. ಯಾರು ಪರಮಾತ್ಮನನ್ನು ಹೃದಯ ಕಮಲದಲ್ಲಿ ಆರಾಧನೆ ಮಾಡುತ್ತಾರೆ, ಯಾರು ಭಗವಂತನನ್ನು ಒಲಿಸಿಕೊಂಡಿರ್ತಾರೆ, ಆ ಒಳಗಡೆ ಇರತಕ್ಕಂತಹ ಬ್ರಹ್ಮ ಅಂದರೆ ಪರಮಾತ್ಮನ ವರ್ಚಸ್ಸೇನಿದೆ, ದೇದೀಪ್ಯಮಾನವಾದ ಕಾಂತಿ, ಅದು ಇವರ ಮುಖದಲ್ಲಿ ಪ್ರತಿಫಲನವಾಗುತ್ತಾ ಇರುತ್ತೆ. ಇದಕ್ಕೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಅರ್ಥಾತ್ ವಿದ್ಯೆಯಿಂದ ಬಂದ ವರ್ಚಸ್ಸಿಗೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಅದು ಏನು? ವೇದವಿದ್ಯೆ.
ರಾಯರ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಬರಬೇಕಾದರೆ ಏನು ಕಾರಣ ಅಂದರೆ, ರಾಯರಲ್ಲಿ ಭಗವಂತ ಯಾವಾಗಲೂ 5 ರೂಪದಿಂದ ಇರುತ್ತಾನೆ. ಅದು ಅಪರಿಮಿತವಾದ ಕಾಂತಿ, ಭಗವಂತನ ಕಾಂತಿ. ಕೋಟಿ ಸೂರ್ಯ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ. ಭಗವಂತನನ್ನು ಎಲ್ಲೆಲ್ಲಿ ಹೊಗಳೋವಾಗಲೂ ಕೂಡ ಅಪರಿಮಿತ ಕಾಂತಿ ಉಳ್ಳವನು ಅಂತ ಸ್ತೋತ್ರ ಮಾಡುತ್ತಾರೆ ಅವನನ್ನು. ಅಂತಹ ಅಪರಿಮಿತ ಕಾಂತಿಯಿಂದ ಕೂಡಿರತಕ್ಕಂತಹ ಭಗವಂತನ 5 ರೂಪಗಳು ಯಾವಾಗಲೂ ರಾಯರ ಒಳಗಡೆ ಇದೆ, ರಾಯರ ಬೃಂದಾವನದಲ್ಲೇ ಇದೆ ಅಂತ ವಿಜಯದಾಸರು ಹೇಳುತ್ತಾರೆ. ವಿಜಯದಾಸರು ಮಂತ್ರಾಲಯಕ್ಕೆ ಹೋದಾಗ ದರ್ಶನ ಮಾಡೋಕ್ಕೆ ಬೃಂದಾವನದ ಒಳಗಡೆ ರಾಯರ ದರ್ಶನ ಕೊಡೋರಂತೆ ಅವರಿಗೆ. ನಮ್ಮಂಗೆ ಅವರು ಬರೀ ಕಲ್ಲಿನ ವೃಂದಾವನ, ಶಿಲಾ ವೃಂದಾವನ ನೋಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಬರ್ತಾ ಇರಲಿಲ್ಲ. ಆ ಬೃಂದಾವನದ ಒಳಗಡೆ ಇರತಕ್ಕಂತಹ ರಾಯರು ಸಾಕ್ಷಾತ್ತಾಗಿ ವಿಜಯದಾಸರಿಗೆ ದರ್ಶನ ಕೊಡೋರಂತೆ. ವಿಜಯದಾಸರೇ ತಮ್ಮ ಕೃತಿಯಲ್ಲಿ ಹೇಳುತ್ತಾರೆ, ಅದು ಬರೀ ರಾಯರನ್ನು ನೋಡ್ತಾ ಇರಲಿಲ್ವಂತೆ ಅವರು. ಶ್ರೀಮದ್ ಆಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು ತಮ್ಮ ಗುರುಗಳ ಪರ್ಯಂತ ಎಲ್ಲರನ್ನ, ಅರ್ಥಾತ್ ರಾಯರ ಪರ್ಯಂತ ಎಲ್ಲರನ್ನೂ ನೋಡೋರಂತೆ ಅವರು. ಯಾರು? ವಿಜಯದಾಸರು. ಅಲವಬೋಧ ಮಿಕಾದ ಮಹಾಮುನಿಗಳು ಸಾಂಶರು ಒಂದು ರೂಪದಿ ನೆಲೆಯಾಗಿ ನಿತ್ಯದಲ್ಲಿ ಇಪ್ಪರು ಒಲಿಸಿಕೊಳ್ಳುತ್ತಲಿ ತಮ್ಮ ಗುಣಗಳ ಅತಿಶಯದಿಂದ ಒಲಿಸಿಕೊಳ್ಳುತ್ತ ತಮ್ಮ ತಮಗಿಂದ ಅಧಿಕರಿಂದ ಉಪದೇಶ ಮಾರ್ಗದಿ ಕಲಿಯುಗಾದೊಳು ಕೇವಲ ಕತ್ತಲೆಯ ಹರಿಸುವ ಸೊಬಗ ಸಂತತ ನೋಡಿದೆ ಗುರುಗಳ ನೋಡಿದೆ ಅಂತಾರೆ ವಿಜಯದಾಸರು. ಆ ಬೃಂದಾವನದಲ್ಲಿ ರಾಯರ ದರ್ಶನ ಮಾಡಿದ್ದನ್ನು ವಿಜಯದಾಸರು ಒಂದು ದೇವರ ನಾಮ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ ಅವರು, ಅಲವಬೋಧ ಮಿಕ್ಕಾದ ಮಹಾಮುನಿಗಳು ಸಾಂಶರು ಒಂದು ರೂಪದಲ್ಲಿ ನೆಲೆಯಾಗಿ ನಿತ್ಯದಲ್ಲಿ ಇಪ್ಪರು. ರಾಯರ ಬೃಂದಾವನದಲ್ಲಿ ಬರೀ ರಾಯರಿದ್ದಾರೆ ಅಂತ ತಿಳ್ಕೊಂಬಿಡ್ಬೇಡ್ರಿ, ಅಷ್ಟು ಯತಿಗಳು ಇದ್ದಾರಂತವರು. ಏನು ಮಾಡ್ತಾ ಇರ್ತಾರೆ ಅಷ್ಟು ಯತಿಗಳು ಬೃಂದಾವನದಲ್ಲಿ? ತಿಳಿದು ತಿಳಿಸುತ್ತ ತಮ್ಮ ತಮಗಿಂದ ಅಧಿಕರಿಂದ ಉಪದೇಶ ಮಾರ್ಗದಿ. ದೊಡ್ಡವರು ಚಿಕ್ಕವರಿಗೆ ಪಾಠ ಹೇಳ್ಕೊಡ್ತಾ ಇರ್ತಾರಂತೆ, ಚಿಕ್ಕವರು ದೊಡ್ಡವ್ರ ಹತ್ರ ಪಾಠ ಓದ್ತಾ ಇರ್ತಾರಂತೆ ಬೃಂದಾವನದ ಒಳಗಡೆ. ಇವತ್ತು ನಾವು ಹೊರಗಡೆನೇ ಆ ಕೆಲಸ ಮಾಡೋದಿಲ್ಲ. ಇವತ್ತು ರಾಯರ ಮಠಕ್ಕೆ ಬರೋದೇ ಗಲಾಟೆ ಮಾಡೋಕ್ಕೆ ಬರಬೇಕು, ಊಟ ಮಾಡೋಕ್ಕೆ ಬರಬೇಕು ಅಂತಲೇ ನಾವು ತಿಳ್ಕೊಂಡಿರೋದು. ಮನೆಯಲ್ಲೆಲ್ಲೂ ಜಾಗ ಇದೆ ಅಂದರೆ ಮಠಕ್ಕೆ ಹೋಗಿ ಆಟ ಆಡ್ಕೊಳ್ರಿ ಅಂತ ಕಳಿಸ್ಬಿಡೋದು, ಅಥವಾ ಎಲ್ಲೋ ಊಟಕ್ಕೆ ಅನುಕೂಲ ಇಲ್ಲ ಅಂದರೆ ರಾಯರ ಮಠ ಇದೆಯಲ್ಲ ಹೊಟ್ಟೋಗಿ ಅಂತ ಹೇಳೋದು. ನಿಜವಾಗಲೂ ಮಠದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯ ಪಾಠ ಪ್ರವಚನ. ಮಠ ಶಬ್ದಕ್ಕೆ ಡಿಕ್ಷನರಿ ತೆಗೆದು ನೋಡಿದಾಗ ಯಾವುದನ್ನು ಮಠ ಅಂತ ಕರಿಬೇಕು ಅಂದಾಗ ಮಠ ಛಾತ್ರಾದಿ ನಿಲಯ ಕೋಶ. ಮಠ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಛಾತ್ರಾದಿ ನಿಲಯ, ಯಾವ ಸ್ಥಳದಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಅಧ್ಯಾಪಕರಿರ್ತಾರೆ, ಅದಕ್ಕೆ ಮಠ ಅಂತ ಕರಿಬೇಕು ಅಂತ. ಇವತ್ತು ಅವರಿಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಇರ್ತಾರೆ ಮಠದಲ್ಲಿ. ವಿದ್ಯಾರ್ಥಿಗಳು ಇರೋದಿಲ್ಲ, ಹೇಳಿಕೊಡೋರು ಇರೋದಿಲ್ಲ, ಅವರಿಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಇರ್ತಾರೆ. ಎಲ್ಲ ಕಡೆ ಅಂತಲ್ಲ, ಬಹುಶಃ ಹಿಂಗೆ ಇರೋದು ನೋಡಿ. ಅವತ್ತು ನಾವು ಹೆಸರಿಟ್ಕೊಂಡಿರೋದು ಬೇರೆ, ಅಲ್ಲಿ ನಡೀತಿರೋದು ಬೇರೆ. ಮಠ ಛಾತ್ರಾದಿ ನಿಲಯ, ವಿದ್ಯಾರ್ಥಿಗಳು ಅಧ್ಯಾಪಕರು ಇರುವ ಜಾಗಕ್ಕೆ ಮಠ ಅಂತ ಕರೀರಿ ಅಂತ ಕೋಶ ಕೊಟ್ಟರು ಅವರು. ಇದನ್ನು ನಾವು ಗಮನಿಸಿದಾಗ ರಾಯರು ಹೇಳುತ್ತಾರೆ, ವಿಜಯದಾಸರು ಬರೀತಾರೆ, ನಾನು ಬೃಂದಾವನದ ಒಳಗೆ ಇಷ್ಟು ಜನನ್ನ ನೋಡದೆ, ಆನಂದ ತೀರ್ಥರಿಂದ ಹಿಡಿದು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರೇ ಮೊದಲಾದ ದೊಡ್ಡ ದೊಡ್ಡ ಜ್ಞಾನಿಗಳು, ಟೀಕಾಕೃತ್ಪಾದರು, ವ್ಯಾಸರಾಜರೇ ಮೊದಲಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಮಹನೀಯರು ತಮಗಿಂತ ದೊಡ್ಡವರಿಂದ ಕೇಳ್ತಾ ಇರ್ತಾರಂತೆ, ತಿಳಿದು ತಿಳಿಸುತ್ತ ತಮ್ಮ ತಮಗಿಂದ ಅಧಿಕರಿಂದ ಉಪದೇಶ ಮಾರ್ಗದಿ. ಚಿಕ್ಕವರಿಗೆ ದೊಡ್ಡವರು ಪಾಠ ಹೇಳ್ಕೊಡ್ತಾ ಇರ್ತಾರಂತೆ, ಚಿಕ್ಕವರು ದೊಡ್ಡವ್ರ ಹತ್ರ ಪಾಠ ಓದ್ತಾ ಇರ್ತಾರಂತೆ. ಇಂತಹ ಗುರುಗಳ ಪರಂಪರೆಯನ್ನು ನೋಡಿದೆ ಅಂತ ಬರೀತಾರವರು.
ಅಂದ ಮೇಲೆ ರಾಯರ ಒಳಗಡೆ, ರಾಯರ ಬೃಂದಾವನದ ಒಳಗಡೆ ಇಷ್ಟು ಜನ ಯತಿಗಳ ಸನ್ನಿಧಾನ ಇದೆ. ಅದರ ಜೊತೆ ರಾಮ ನರಹರಿ ಕೃಷ್ಣ ಕೃಷ್ಣ ನೇಮದಿಂದಿ ಮೂರ್ತಿಗಳ ಪದ ತಾಮರಸ ಭಜನೆಯನು ಮಾಳ್ಪರು ಕೋಮಲಾಂಗರು ಕಠಿಣ ಪರವಾದಿ ಸ್ತೋಮಗಳ ಮಹಾಮಸ್ತಕಾದ್ರಿಗೆ ಯಾಮಯಾಮಕ್ಕೆ ಎಲ್ಲರಿಗೂ ಶುಭ ಕಾಮಿತಾರ್ಥವ ಕರೆವ ಗುರುಗಳ ನೋಡಿದೆ ಅಂತಾರವ್ರು. ಒಂದು 5 ನುಡಿ ಇರ್ತಕ್ಕಂಥ ದೊಡ್ಡ ದೇವರ ನಾಮ ಅದು. ರಾಮ ನರಹರಿ ಕೃಷ್ಣ ಕೃಷ್ಣ ನೇಮದಿಂದ ಈ ಮೂರ್ತಿಗಳ ಪದ ತಾಮರಸ ಅಂದರೆ ಕಮಲ, ತಾಮರಸ ಭಜನೆಯನು ಮಾಳ್ಪರು ಕೋಮಲಾಂಗರು ಕಠಿಣ ಪರವಾದಿ ಸ್ತೋಮಗಳ ಮಸ್ತಕಾದ್ರಿಗೆ ಯಾಮಯಾಮಕ್ಕೆ ಎಲ್ಲರಿಗೂ ಶುಭ ಕಾಮಿತಾರ್ಥವ ಕರೆವ ಗುರುಗಳ ನೋಡಿದೆ. ಈ ರೀತಿ ಎಷ್ಟು ದಿನ ಇರುತ್ತೆ ಸ್ವಾಮಿ ಅಂತ ಕೇಳಿದ್ವಿ ವಿಜಯದಾಸರನ್ನ. ಆಗವ್ರು ಹೇಳುತ್ತಾರೆ, ಮಿತವು ಎನದಿರಿ ಇಲ್ಲಿ ದಿನ ದಿನ ಕತಿಶಯವೇ ಆಗುವುದು ಭೂಸುರ ತತಿಗೆ ಭೋಜನ ಕಥಾಶ್ರವಣ ಭಾಗತ ಪುರಾಣಗಳಿಂದೊಪ್ಪುತ ಕ್ಷಿತಿಯೊಳಗೆ ಮಂಚಾಲೆ ಗ್ರಾಮಕ್ಕೆ ಸೆಟೆಯೂ ಇಲ್ಲ ಎನಿಸಿಕೊಳ್ಳುತ್ತಲಿ ಪತಿತ ಪಾವನ ವಿಜಯ ವಿಠಲನ ಸ್ಮರಿಸಿಕೊಳ್ಳುತ್ತ ಮೆರೆವ ಗುರುಗಳ ನೋಡಿದೆನೋ ಗುರು ರಾಘವೇಂದ್ರರ ಮಾಡಿದೆನೋ ಬಕುತಿಯಲ್ಲಿ ವಂದನೆ ಬೇಡಿದೆನೋ ಕೊಂಡಾಡಿ ವರಗಳ ಈಡು ಇಲ್ಲದೆ ಕೊಡುವ ಗುರುಗಳ ನೋಡಿದೆ ಇಷ್ಟು ಬರೀತಾರೆ ನೋಡ್ರಿ. ಅರ್ಥಾತ್ ರಾಯರ ಒಳಗಡೆ ಬೃಂದಾವನ ಪ್ರವೇಶ ಮಾಡಿದ ಮೇಲೂ ಕೂಡ ಸಾಕ್ಷಾತ್ತಾಗಿ ರಾಯರನ್ನು ನೋಡಿರ್ತಕ್ಕಂತಹ ವಿಜಯದಾಸರು ಬರೀತಾರೆ, ರಾಮ ನರಹರಿ ಕೃಷ್ಣ ಕೃಷ್ಣ ನಾರಾಯಣಕ್ಯ ರೂಪ ಪಂಚಕೇನ್ನೋಷ್ಯತೆ ಸತ್ವಂ ಯತಿರಾಟ್ ಅಪಾರವಾರೆ ಅತಿದುಸ್ತಾರೆ ಅಖಿಲ ಸಂಸಾರೆ ಮಗ್ನಂ ದೀನಂ ದೂನಂ ಅನಾಥಂ ಶರಣಾಗತಂ ಮಾಂ ಉದ್ಧರ. ಗದ್ಯ ರಾಯರದು. ರಾಮದೇವರು, ನರಸಿಂಹದೇವರು, ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸ ದೇವರು, ಯಾದವ ಕೃಷ್ಣ ಅಂದರೆ ಸಾಕ್ಷಾತ್ ರುಕ್ಮಿಣೀಪತಿ ಕೃಷ್ಣ ಪರಮಾತ್ಮ, ನಾರಾಯಣ ರೂಪ, ಹಯಗ್ರೀವ ರೂಪ, ಇಷ್ಟು ರೂಪದಿಂದ ಭಗವಂತ ರಾಯರ ಒಳಗೆ ವಿದ್ದಾನಂತೆ. ಒಂದೊಂದು ರೂಪ ಇದ್ದರೆ ಕೋಟಿ ಕೋಟಿ ಸೂರ್ಯರ ಕಾಂತಿ. ಅಂಥದ್ರಲ್ಲಿ ಇಷ್ಟು ಭಗವದ್ ರೂಪಗಳು ಏಕಕಾಲಕ್ಕೆ ರಾಯರಲ್ಲಿ ಇದ್ದ ಮೇಲೆ ಆ ಒಳಗಡೆ ಇರ್ತಕ್ಕಂತಹ ಭಗವಂತನ ಕಾಂತಿ ರಾಯರ ಮುಖದಿಂದ ಆಚೆಗೆ ಬರ್ತಾ ಇದೆಯಂತೆ. ಭಗವಂತನನ್ನೂ ಧಾರಣೆ ಮಾಡಿದ್ದಾರೆ. ಭಗವಂತನನ್ನು ಪ್ರತಿಪಾದನೆ ಮಾಡತಕ್ಕಂತಹ ವೇದಗಳು, ಉಪನಿಷತ್ತುಗಳು, ಸೂತ್ರಗಳು, ರಾಯರ ಗ್ರಂಥಗಳ ವೈಭವ ಇದೆಯಲ್ರಿ, ಭಾರೀ ದೊಡ್ಡದು. ಎಷ್ಟು ಗ್ರಂಥ ಬರೀಬೋದು ಒಬ್ಬ ವ್ಯಕ್ತಿ. ಎಂಥ ಉದ್ಗ್ರಂಥಗಳನ್ನು ರಾಯರು ರಚನೆ ಮಾಡಿಕೊಟ್ಟಿದ್ದಾರೆ. ಇಂತಹ ಆ ನಿಮ್ಮ ಮುಖ ಕಮಲದಿಂದ ಬರತಕ್ಕಂತಹ ಈ ಗ್ರಹಗಳಾದರೂ ಯಾವಾಗಲಾದರೂ ಮಸುಕಾಗಬಹುದು. ಸೂರ್ಯನೂ ಕೂಡ ಗ್ರಹಣ ಹಿಡಿದಾಗ ಮಂಕಾಗಬಹುದು. ಚಂದ್ರನೂ ಕೂಡ ಅಮಾವಾಸ್ಯೆ ದಿನ ಕಾಣದೇ ಇರಬಹುದು. ಮಣಿಗಳ ಮೇಲೆ ಕೆಸರು ಬಿದ್ದಾಗ ಮಣಿಗಳ ಪ್ರಕಾಶ ಹೊರಗಡೆ ಬರೋದಿಲ್ಲ. ಆದರೆ ನಿಮ್ಮ ಹೃದಯ ಕಮಲದಲ್ಲಿರ್ತಕ್ಕಂತಹ ಜ್ಞಾನ ಜ್ಯೋತಿ ಇದೆಯಲ್ಲ, ಪ್ರಕಾಶ, ಅದು ಯಾವಾಗಲೂ ಇರುತ್ತೆ. ಸದಾ ವಿದ್ಯಮಾನನಾಗಿದ್ದಾನೆ ಭಗವಂತ ಅಂತ ವಿಜಯದಾಸರ ಮಾತು ಕೂಡ ಇಲ್ಲಿ ನಮಗೆ ತುಂಬ ಸಹಕಾರ ಮಾಡುತ್ತೆ. ಇಂತಹ ಜ್ಞಾನ ಪ್ರಕಾಶ ನಿಮ್ಮದು ಅಂತ ಹೇಳಿ ರಾಯರ ಎಲ್ಲ ಮಹಿಮೆಗಳನ್ನು ಬಿಟ್ಟು ನೀವು ಗ್ರಂಥ ರಚನೆ ಯಾಕೆ ಹೊಗಳಿದ್ರಿ? ನಿಮ್ಗೆ ಯಾಕೆ ಅದು ಇಷ್ಟ ಆಯಿತು? ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಗುಣಗಳಿರುತ್ತೆ. ನೀವು ಯಾಕೆ ಆ ವ್ಯಕ್ತಿಗೆ ಮೆಚ್ತೀರಾ? ಯಾತಕ್ಕೋಸ್ಕರ ನೀವು ಅವನಿಗೆ ಓಟ್ ಹಾಕಿದ್ರಿ ಅಂತ ಕೇಳಿದ್ರೆ ನೀವು ಯಾವುದೋ ಒಂದು ಗುಣ ಹೇಳ್ತೀರಾ. ಪರೋಪಕಾರ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುತ್ತಾರೆ, ಅದಕ್ಕೆ ನನಗೆ ಇಷ್ಟ ಆಯಿತು. ಎಲ್ಲರೊಡನೆ ಆತ್ಮೀಯವಾಗಿ ಬೆರೀತಾರೆ, ಮಾತಾಡಿಸ್ತಾರೆ, ನಮಗದು ತುಂಬ ಇಷ್ಟ ಆಯಿತು. ಒಬ್ಬೊಬ್ಬರಿಗೆ ಒಂದೊಂದು ಗುಣ ಇಷ್ಟ ಆಗಿರುತ್ತೆ, ಅದಕ್ಕೆ ನೀವು ಅವ್ರನ್ನ ಎಲೆಕ್ಟ್ ಮಾಡೋದು. ವದೀಂದ್ರ ತೀರ್ಥರನ್ನ ಕೇಳಿದ್ವಿ, ನಿಮಗೆ ರಾಯರ ಯಾವ ಗುಣ ಇಷ್ಟ ಆಯಿತು? ನಾನು ಅವರ ಗ್ರಂಥ ರಚನೆ ಮಾಡೋದಿದೆಯಲ್ಲ, ಅವರ ಗ್ರಂಥ ರಚನಾ ಶೈಲಿ, ಅವರ ಗ್ರಂಥ ರಚನಾ ಕೌಶಲ್ಯ, ಅದನ್ನು ವರ್ಣನೆ ಮಾಡ್ತೀನಿ. ಅವರ ಪವಾಡಗಳು ಎಲ್ಲ ವರ್ಣನೆ ಮಾಡೋದಿಲ್ಲ ಅಂದರು. ಯಾಕೆ ನಿಮಗದು ಇಷ್ಟ ಆಯಿತು?
ಇಷ್ಟು ಗುಣಗಳ ಪೈಕಿ ಆ ಗ್ರಂಥ ರಚನೆ ಮಾಡುವ ಕುಶಲತೆ, ಆ ಶೈಲಿ ನನಗೆ ಅರ್ಥ ತುಂಬ ಸಂತೋಷ ಆಯಿತು. ಅದಕ್ಕೆ ಬರೀ ಗ್ರಂಥ ವರ್ಣನೆ ಮಾಡ್ತೀನಿ. ಯಾತಕ್ಕೆ ಅಂದರೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಅವರ ಶೈಲಿ ಹೆಂಗಿದೆ ಗೊತ್ತಾ? ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸ ನಾಭಿದತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನಲಿಕತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಎಷ್ಟು ಚೆನ್ನಾಗಿ ಬರೀತಾರೆ ರಾಯರು ಅಂದರೆ, ವಾದೀಂದ್ರ ತೀರ್ಥರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಬರೀಬೇಕಾದರೆ, ಮೊದಲು ಏನಾದರೂ ಬರೀಬೇಕಾದರೆ ಆ ವಿಷಯ ಅವನ ಮನಸ್ಸಿನಲ್ಲಿ ಬಂದಿರಬೇಕು. ಮನಸ್ಸಿನಲ್ಲಿ ಬರುತ್ತೆ ಈ ವಿಷಯ, ಆಮೇಲೆ ಅದು ಬರವಣಿಗೆ ಮೂಲಕ ಹೊರಗಡೆ ಬರುತ್ತೆ. ಇದು ನಿಯಮ. ಇದು ಈ ಕಾಗದ ಬರಿಬೇಕಾದ್ರೆ ಮೊದಲು ಆಲೋಚನೆ ಮಾಡ್ತೀವಲ್ಲ, ಪೆನ್ ತೊಗೊಂಡು ಹಿಂಗೆ ಹೊಡ್ಕೋತಾ ಇರ್ತೀವಿ ನೋಡಿ, ಏನು ಬರೆಯೋದು ಅಂತ. ಅಂದರೆ ಇಲ್ಲಿ ಬರಬೇಕು ವಿಷಯ ಮೊದಲು, ಓ ಈ ಥರ ಬರೀ, ಆಮೇಲೆ ಬರಿತೀವಿ ಅದನ್ನು, ತಿರ್ಗಾ ಹೊಡಿತೀವಿ ಏನು ಬರುತ್ತೆ ಅಂತ. ಅಂದ್ರೇನು, ಮೊದಲು ಬರವಣಿಗೆಗೆ ಬರೋಕ್ಕಿಂತ ಮುಂಚೆ ಅಥವಾ ಮಾತಾಡೋಕ್ಕಿಂತ ಮುಂಚೆ ಅದು ಮನಸ್ಸಿನಲ್ಲಿ ಬರುತ್ತೆ ಅಂತ ನಿಯಮ ನಮ್ಮಲ್ಲಿ. ಓಂ ವಾಂಗ್ ಮನಸ್ಸಿ ದರ್ಶನಾತ್ ಶಬ್ದಾತ್ ಚ ಓಂ ಅಂತ ಒಂದು ಸೂತ್ರ ಇದೆ. ಅಂದರೆ ಈ ವಾಕ್ ಇದೆಯಲ್ಲ, ಈ ಪಾರ್ವತೀ ದೇವಿ ಮನೋಭಿಮಾನಿ ರುದ್ರದೇವರ ಅಧೀನದಲ್ಲಿ ಇರ್ತಾಳೆ ಯಾವತ್ತೂ ಕೂಡ. ಅದಕ್ಕೆ ಮೊದಲು ಮನಸ್ಸಿಗೆ ಬಂದದ್ದೇ ಆಮೇಲೆ ಮಾತಿಗೆ ಬರೋದು. ಏನಾದರೂ ಮಾತಾಡಬೇಕಾದ್ರೆ ಏನು ಹೇಳಬೇಕು ಅಂತ ಮೊದಲು ಆಲೋಚನೆ ಮಾಡಿ ತಾನೇ ಹೇಳೋದು. ಮೊದಲು ಮನಸ್ಸಿಗೆ ಬರಬೇಕು, ಆಮೇಲೆ ಮಾತಿನಲ್ಲಿ ಬರೋದದು. ಅಂದರೆ ಮನೋಭಿಮಾನಿ ರುದ್ರದೇವರ ಅಧೀನ ಈ ವಾಗ್ ಅಭಿಮಾನಿ ಪಾರ್ವತಿ. ಬರವಣಿಗೆನೂ ಅಷ್ಟೆ. ರಾಘವೇಂದ್ರ ಸ್ವಾಮಿಗಳು ಚಿತ್ತೆ ಮನಸ್ಸಿನಲ್ಲಿ ನ ಅಯುಕ್ತಂ ಅರ್ಥಂ ಕಲಯತಿ. ರಾಯರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅಯುಕ್ತಂ ಅಂದರೆ ಕೆಟ್ಟ ವಿಷಯವನ್ನು, ಶಾಸ್ತ್ರಕ್ಕೆ ವಿರುದ್ಧವಾದ ವಿಷಯವನ್ನು ಅವರ ಮನಸ್ಸಿನಲ್ಲಿ ಬರೋದೇ ಇಲ್ವಂತೆ. ರಾಯರ ಗ್ರಂಥದಲ್ಲಿ ಯಾಕೆ ತಪ್ಪಿಲ್ಲ ಅಂದರೆ ರಾಯರ ಮನಸ್ಸಿನಲ್ಲೇ ತಪ್ಪು ವಿಷಯ ಇಲ್ಲ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಮನಸ್ಸಿನಲ್ಲಿ ತಪ್ಪು ವಿಷಯ ಇದ್ರೇ ಮಾತಿನಲ್ಲಿ ಅಥವಾ ಕೃತಿಯಲ್ಲಿ ತಪ್ಪು ವಿಷಯ ಬರೋದು. ನಾವು ಕೆಲವು ಸಲ ಮಾತಾಡಿಬಿಡ್ತೀವಿ, ಆಮೇಲೆ ಹಿಂಗೆ ಆಡಬಾರ್ದಾಯಿತು ಅಂತೀವಿ. ಚಿತ್ತೇನ ಅಯುಕ್ತಂ ಅರ್ಥಂ ಕಲಯತಿ. ಯಾವ ಕಾಲಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳ ಬುದ್ಧಿಯಲ್ಲಿ ವೇದಕ್ಕೆ ವಿರುದ್ಧವಾದ, ಶಾಸ್ತ್ರಕ್ಕೆ ವಿರುದ್ಧವಾದ, ಪೂರ್ವಾಚಾರ್ಯರಿಗೆ ಅಂದರೆ ತಮ್ಮ ಗುರುಗಳಿಗೆ ವಿರುದ್ಧವಾದ ಒಂದು ಅರ್ಥವನ್ನು ಅವರು ಚಿಂತನೆ ಮಾಡೋದಿಲ್ವಂಥವ್ರು. ಸಹಸಾ ನಾಭಿದತ್ತೆ. ಇನ್ನೊಂದು ಗುಣ ರಾಯರ್ದೇನು ಅಂದರೆ ಆಲೋಚನೆ ಮಾಡದೆ ಒಂದು ಮಾತಾಡೋದಿಲ್ವಂತೆ ಅವರು. ಕೆಲವರು ಯೋಚನೆ ಮಾಡಲ್ಲ, ಹೇಳಿಬಿಡ್ತಾರೆ ಟಕ್ ಅಂತ. ಆಮೇಲೆ ಏನು ತಿಳ್ಕೊಬೇಡಿ ಸರ್, ತಪ್ಪಾಗೋಯ್ತು, ಹಂಗೆ ಹೇಳ್ಬಾರ್ದಾಗಿತ್ತು, ಐ ವಿಲ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್, ನಾನು ವಾಪಸ್ ತೊಗೊಂಡ್ಬಿಡ್ತೀನಿ, ದಯವಿಟ್ಟು ಏನು ತಿಳ್ಕೊಬೇಡಿ, ಏನೋ ಅಂದ್ಬಿಟ್ಟೆ, ಹಂಗೆ ಮಾಡಬಾರ್ದಂತ. ಈ ಒಂದು ಮಾತು ಆಡಬೇಕಾದ್ರೆ ಮೊದಲು 10 ಸಲ ಆಲೋಚನೆ ಮಾಡಿರ್ಬೇಕಂತೆ. ಈ ಮಾತು ಆಡಬೇಕಾ ಬೇಡವಾ, ಆಡಿದ್ರೇನು ಬಿಟ್ಟರೇನು, ಏನು ಮುಂದೇನು ತೊಂದರೆ ಆಗತ್ತೆ ಅಂತ ಹೇಳಿ ಆಮೇಲೆ ಆಡಬೇಕಂತೆ ಅದನ್ನು. ಸಹಸ ಅಂದರೆ ದುಡುಕಿ ಮಾತಾಡ್ತಾ ಇರಲಿಲ್ವಂತೆ ರಾಯರು. ಇದಕ್ಕಿದ ತಕ್ಷಣ ಏನೋ ಹೇಳಿಬಿಡೋದು. ಈ ಕೆಲವರು ಇದಕ್ಕೆ ಹೋಗ್ತಾರೆ, ಕ್ವಿಜ್ಗೆ ಹೋಗ್ತಾರೆ, ಅವನಿನ್ನ ಪ್ರಶ್ನೆ ಮುಗಿಸೇ ಇರಲ್ಲ, ಆಗಲೇ ಇವರು ಉತ್ತರ ಹೇಳ್ಬಿಡ್ತಾರೆ, ತಪ್ಪುತ್ತರ. ಅವನು ಇಲ್ಲ 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 ಆಮೇಲೆ ಸರಿ ಹೇಳ್ತೀನಿ ಅಂದರೆ ಅವನೊಂದು ಸಲ ಹೇಳಿದ್ರೆ ಆಗೋಯ್ತು, ನಾವೇನು ಮಾಡೋಣ, ನಿಮಗೆ ಟೈಮ್ ಕೊಟ್ಟಿದ್ವಿ, 10 ಸೆಕೆಂಡ್ ಟೈಮ್ ಕೊಟ್ಟಿದ್ವಿ, ಯೋಚನೆ ಮಾಡಿ ಹೇಳು ಅಂತ. ಅವನಿನ್ನ 1 ಸೆಕೆಂಡು ಇಲ್ಲ, ಟಕ್ ಅಂತ ಹೇಳ್ಬಿಡ್ತಾನೆ ಅವನು. ಆಮೇಲೆ ಅದಲ್ಲ ಸರ್ ಬೇರೆ ಹೇಳ್ತೀನಿ ಅಂದರೆ ಹಂಗೆಲ್ಲ ತೊಗೊಳಕ್ಕಾಗಲ್ಲ, ಟೈಮ್ ತೊಗೊಂಡು ಹೇಳಬೇಕಾಗಿತ್ತು ನೀನು, ಒಂದು ಸಲ ತೊಗೊಂಡ್ಮೇಲೆ ಹೇಳೋಕ್ಕಾಗಲ್ಲ, ತಪ್ಪು ಅಂತ ಮಾರ್ಕ್ಸ್ ಇಂಟು ಹಾಕ್ಬಿಡ್ತಾನೆ ಅವನು. ರಾಯರು ಹಂಗಲ್ವಂತೆ, ಒಂದು ಮಾತಾಡೋವಾಗ ಚೆನ್ನಾಗಿ ಆಲೋಚನೆ ಮಾಡಿ ಮಾತಾಡ್ತಾರಂತೆ. ಸಹಸಾ ನಾಭಿದತ್ತೆ, ಇದು ರಾಯರ ಇನ್ನೊಂದು ಕ್ವಾಲಿಟಿ. ನ ಸದ್ಭಿಹಿ ಸಾಕಂ ಮೀಮಾಂಸತೆ. ಜ್ಞಾನಿಗಳ ಜೊತೆಯಲ್ಲಿ ಒಣಚರ್ಚೆಗೆ ಹೋಗೋದಿಲ್ವಂತೆ ರಾಯರು. ಅವರು ಜ್ಞಾನಿಗಳು ಅಂತ ಗೊತ್ತಾದ ಮೇಲೆ ಸುಮ್ಮನೆ ಶುಷ್ಕ ತರ್ಕ, ಅದು ಒಣ ತರ್ಕ, ಒಣ ಜಗಳ ಅಂತ ಕರೀತಾರೆ ಅವರು. ಒಬ್ಬ ಜ್ಞಾನಿಗಳ ಜೊತೆಯಲ್ಲಿ ರಾಯರು ವಿವಾದವನ್ನು ಮಾಡೋದಿಲ್ವಂತೆ. ನಾ ಸದ್ಭಿಹಿ ಸಾಕಂ,
ನ ಮೀಮಾಂಸತೆ. ಅದು ಯಾಕೆ ಹಿಂಗೆ, ಇದು ಯಾಕೆ ಹಂಗೆ, ಅದು ಯಾಕೆ ಹಿಂಗಾಗಬಾರ್ದು, ಹಂಗೆ ಯಾಕೆ ಹಿಂಗಾಗಬಾರ್ದು. ಅಯುಕ್ತಂ ನ ಲಿಖತಿ. ಮನಸ್ಸಿನಲ್ಲಿ ಕೆಟ್ಟ ವಿಷಯ ಬರದೇ ಇದ್ದ ಮೇಲೆ ರೈಟಿಂಗಲ್ಲೂ ಕೆಟ್ಟ ವಿಷಯ ಬರಲ್ಲ. ಅಯುಕ್ತಂ ನ ಲಿಖತಿ, ಬರೆಯೋದೇ ಇಲ್ವಂತೆ ರಾಯರು. ವಚಸಾ ಸ್ವಂ ಆಶಯಂ ನ ಉದ್ಘಾಟಯತಿ. ಕೆಲವು ಸಲ ಮನಸ್ಸಿಗೆ ಬೇಜಾರಾಗಿರುತ್ತೆ, ಕೆಲವರು ಹೇಳಿಬಿಡುತ್ತಾರೆ, ಹಿಂಗೆ ಮಾಡಿ ಸರಿ ಇಲ್ಲ, ಹಂಗೆ ಮಾಡಿ ಸರಿ ಇಲ್ಲ, ನಮಗೆ ತುಂಬ ಬೇಜಾರಾಗೋಯ್ತು, ಹಿಂಗೆ ಮಾಡಬೇಡ್ರಿ. ರಾಯರು ತಮ್ಮ ಅಭಿಪ್ರಾಯವನ್ನು ವಚಸ ಉದ್ಘಾಟನೆ ಮಾಡೋದಿಲ್ವಂತೆ. ಅವ್ರ ಗ್ರಂಥಗಳು ನೋಡಬೇಕು. ಒಬ್ಬರನ್ನು ಹೆಸರು ಹಿಡಿದು ತಮ್ಮ ಗ್ರಂಥದಲ್ಲಿ ಇವ್ರು ಹಂಗೆ ಹೇಳ್ಯಾರೆ, ಇವ್ರು ಹಂಗೆ ಹೇಳ್ಯಾರೆ ಅಂತ ಹೆಸರೇ ಇಲ್ಲ ರೀ. ಅತ್ರ ಕೇಚಿತ್ ಏವಂ ವದಂತಿ, ಈ ವಿಷಯದಲ್ಲಿ ಕೆಲವರು ಹಿಂಗೆ ಹೇಳ್ತಾರೆ ಅಷ್ಟೇ ಬಿಟ್ಟು ಬಿಡ್ತಾರೆ ರಾಯರು. ಅಲ್ಲಿ ಏನಿದೆ ವಾಕ್ಯಕ್ಕೆ ಅದಕ್ಕೆ ಅರ್ಥ ಬರೆದು ಬಿಡ್ತಾರೆ. ಕೆಲವರು ಈ ಅರ್ಥವನ್ನು ಹೇಳುತ್ತಾರೆ, ಇಷ್ಟೇ ಬರೆಯೋದು ರಾಯರು. ಸರ್ರಂತ ಮುಂದೆ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಗುಣ ಏನು ಅಂದರೆ ಉಕ್ತಂನೋ ವಕ್ತಿ ಭೂಯಃ. ಭೂಯಃ ಅಂದರೆ ಮತ್ತೆ ಮತ್ತೆ ಒಂದು ಸಲ ಹೇಳಿದ್ದನ್ನು ಇನ್ನೊಂದು ಸಲ ಹೇಳಲ್ವಂತೆ ರಾಯರು. ನೋಡ್ರಿ, ಇದೊಂದು ರಾಯರ ಗುಣ. ನನಗೆ ಯಾಕೆ ರಾಯರ ಗ್ರಂಥಗಳು ಇಷ್ಟ ಆಯಿತು ಅಂದರೆ ವದೀಂದ್ರ ತೀರ್ಥರು ಇದೆಲ್ಲ ಲಿಸ್ಟ್ ಕೊಡ್ತಾ ಇದ್ದಾರೆ. ನಿಜವಾಗಲೂ ರಾಯರು ಒಂದು ಗ್ರಂಥದಲ್ಲಿ ಬರೆದಿದ್ದು ಇನ್ನೊಂದು ಗ್ರಂಥದಲ್ಲಿ ಬರೆಯಲ್ಲ. ಅದು ಏನು, ಒಂದೇ ಸಬ್ಜೆಕ್ಟ್ ಮೇಲೆ ರಾಯರ ಗ್ರಂಥ ಬರೆದಿದ್ದಾರೆ. 6 ಗ್ರಂಥ ಇದೆ ಅವರದು ಬ್ರಹ್ಮಸೂತ್ರಗಳ ಮೇಲೆ. ಬ್ರಹ್ಮಸೂತ್ರ ಕಾಮನ್, ಅದು 564 ಬ್ರಹ್ಮಸೂತ್ರಗಳು. 564 ಬ್ರಹ್ಮಸೂತ್ರಗಳಿಗೆ ರಾಯರು 6 ಗ್ರಂಥ ಬರೆದಿದ್ದಾರೆ. ಸಬ್ಜೆಕ್ಟ್ ಅದೇನೆ, ಗ್ರಂಥ ಮಾತ್ರ 6 ಬರೆದಿದ್ದಾರೆ. 6 ಗ್ರಂಥದಲ್ಲೂ ಒಂದು ಕಡೆ ಹೇಳಿದ್ದು ಒಂದು ಕಡೆ ಹೇಳಿಲ್ಲ ನೋಡ್ರಿ. ಆ ವಿಷಯ ಬಂದಾಗ ರಾಯರು ಹೇಳ್ತಾರೆ, ಅದನ್ನು ಆ ಗ್ರಂಥದಲ್ಲೇ ನೋಡ್ಕೊಳ್ರಿ ಅಂತ ಬರೆದು ಬಿಡ್ತಾರೆ, ತಿರ್ಗಾ ಹೇಳೋದಿಲ್ಲ ಅದನ್ನು. ಯಾವುದಾನ ಒಂದು ವಿಷಯ ಬರಬೇಕು ಅಂದರೆ ತಂತ್ರದೀಪಿಕಾಯಾಮ್ ದ್ರಷ್ಟವ್ಯಂ ವಿಸ್ತರಸ್ತು ಚಂದ್ರಿಕಾ ಪ್ರಕಾಶೇ. ಹೆಚ್ಚಿಗೆ ಅಲ್ಲಿ ಬರೆದಿದ್ದೀನಿ ನೋಡ್ಕೊಳ್ರಿ, ಇನ್ನು ಹೆಚ್ಚಿಗೆ ಇನ್ನೇನಾದರೂ ವಿಶೇಷ ಬೇಕು ಅಂದರೆ ತಂತ್ರದೀಪಿಕಾದಲ್ಲಿ ನೋಡ್ರಿ. ಇಷ್ಟು ಬರೆದು ಹೊಟ್ಟೋಗ್ಬಿಡ್ತಾರೆ ರಾಯರು. ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳಲ್ಲ, ಇಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಲ್ಲ. ಎಲ್ಲ ಬೇರೆ 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 ವಿಷಯಗಳು ಬರೀತಾರೆ. ಉಕ್ತಂ ನೋ ವಕ್ತಿ ಭೂಯಃ. ಇದಕ್ಕಿಂತ ಹೆಚ್ಚಾಗಿರೋದೇನು ಅಂದರೆ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ. ಒಂದು ಸಲ ಬರೆದಿದ್ದನ್ನು ಅಳಿಸೋದಿಲ್ವಂತೆ ರಾಯರು. ನೋಡ್ರಿ, ಇನ್ನೆಷ್ಟು ಚೆನ್ನಾಗಿ ಬರೆದಿರಬೇಕು ಲೆಕ್ಕ ಹಾಕ್ಕೊಳ್ರಿ. ಒಂದು ಸಲ ರಾಯರು ಬರೆದು ಬಿಟ್ಟರು ಅಂದರೆ ಅದನ್ನು ಅಳಿಸಿ ಬರೆಯೋದಾಗಲಿ ಹೊಡೆದಾಕೋದಾಗಲಿ ಇಲ್ಲವೇ ಇಲ್ಲ. ನಾವು ಒಂದು ಕಾಗದ ಬರಿಬೇಕಾದ್ರೆ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ ತುಂಬ ತುಂಬಿಬಿಟ್ಟಿರುತ್ತದು. ಯಾವ್ದನ್ನ ಲೇಖನ ಬರ್ಕೊಡಿ ಪತ್ರಿಕೆಗೆ ಅಂತ ಹೇಳ್ತಾರಲ್ಲ, ಅದು ಬರೆಯೋದು ಹೊಡೆದಾಕೋದು, ಇದು ಬರೆಯೋದು ಹೊಡೆದಾಕೋದು, ಇದು ಬರೆಯೋದು, ಕಡೆಗೆ ಅದು ಬೇಡ ಅಂತ ಬಿಸಾಕೋದು, ಕಡೆಗೆ ಪತ್ರಿಕೆ ಕಳಿಸೋದು ಕೆಟ್ಟ ಲೇಖನ, ಅಸಂಬದ್ಧ ಲೇಖನನೇ ಕಳಿಸಿರ್ತಾನೆ ಅವನು. ಇಷ್ಟೆಲ್ಲ ಮಾಡಿ 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 ಯಾವುದೋ ಲೇಖನ ಕಳಿಸಿರ್ತಾನೆ. ನೈವ ನಿರ್ಮಾಷ್ಟಿ. ವೇದದ ವಿಷಯದಲ್ಲಿ, ಬ್ರಹ್ಮಸೂತ್ರದ ವಿಷಯದಲ್ಲಿ ಒಂದು ಸಲ ಬರೆದಿದ್ದನ್ನು ರಾಯರು ಅಳಿಸೋದಿಲ್ಲ. ಅಷ್ಟು ಅಥೆಂಟಿಸಿಟಿಯಾಗಿ ಬರೆದಿರ್ತಾರೆ, ಅಥೆಂಟಿಕ್ ಆಗಿ ಬರೆದಿರ್ತಾರೆ. ನಾವು ರಾಯರು ನೋಡಿ ಪ್ರಮಾಣಬದ್ಧವಾಗಿ ಬರೆದಿರ್ತಾರೆ. ಈ ಎಲ್ಲ ಕಾರಣಗಳಿಂದ ನನಗೆ ರಾಯರ ಗ್ರಂಥ ರಚನಾ ಕೌಶಲ್ಯ ತುಂಬ ಇಷ್ಟ ಆಗೋಯಿತು. ಅದಕ್ಕೋಸ್ಕರ ನಾನು ಬೇರೆ ಎಲ್ಲ ಗುಣಗಳನ್ನು ಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಈ ಗ್ರಂಥ ರಚನಾ ಕೌಶಲ್ಯವನ್ನು ಈ ಗುರುಗುಣಸ್ತವನದಲ್ಲಿ ವರ್ಣನೆ ಮಾಡಿದ್ದೀನಿ ಎಂಬುದಾಗಿ ಹೇಳಿ, ಈಗ ಒಂದೊಂದಾಗಿ ರಾಯರ ಗ್ರಂಥವನ್ನು ವರ್ಣನೆ ಮಾಡೋಕ್ಕೆ ಶುರು ಮಾಡುತ್ತಾರೆ ಗುರುಗುಣಸ್ತವನದಲ್ಲಿ ವಾದೀಂದ್ರ ತೀರ್ಥರು. ಇದು ಈ ಪರಿಚಯ ಆಗೋಕ್ಕಿಂತ ಮುಂಚೆ ಎಲ್ಲ ಗ್ರಂಥಗಳನ್ನು ಏನು ವರ್ಣನೆ ಮಾಡಿಲ್ಲ, ಕೆಲವು ಮುಖ್ಯವಾಗಿರ್ತಕ್ಕಂತಹ ಗ್ರಂಥಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಿಮಗೆ ರಾಯರ ಗ್ರಂಥಗಳ ಪರಿಚಯ ಇಲ್ಲದೆ ಇದ್ದರೆ ಇದು ಅರ್ಥ ಆಗೋದಿಲ್ಲ. ಇಂಥ ಸಬ್ಜೆಕ್ಟು ಮುಟ್ಟಿಲ್ಲ ಅಂತಲೇ ಇಲ್ಲ ರೀ ರಾಯರು. 50 ಗ್ರಂಥ ಇದೆ ರಾಯರದು. ಮೊದಲು ವೇದಗಳು. ನಮ್ಮ ಮಾಧ್ವ ಪರಂಪರೆಯಲ್ಲೇ ವೇದಗಳಿಗೆ ವ್ಯಾಖ್ಯಾನ ಮಾಡಿರೋರು ತುಂಬ ಕಡಿಮೆ. ಮೊದಲು ಅಪೌರುಷೇಯವಾದ ವೇದಗಳು ಆಚಾರ್ಯರು ಶ್ರೀಮದ್ ಆನಂದ ತೀರ್ಥರು ಋಗ್ವೇದಕ್ಕೆ 10 ಮಂಡಲ ಇದೆ ಋಗ್ವೇದ ಸಂಹಿತಾದಲ್ಲಿ.
ಅದರಲ್ಲಿ ಮೊದಲನೇ ಮಂಡಲದ 40 ಶ್ರೀಮದಾಚಾರ್ಯರು ಇದಕ್ಕೆ ಋಗ್ಭಾಷ್ಯ ಅಂತ ಕರೀತಾರೆ. ಅಷ್ಟೇ, ಆಚಾರ್ಯರು ವೇದಕ್ಕೆ ಬರೆದಿರೋದು ಒಂದೇ ಗ್ರಂಥ ಋಗ್ಭಾಷ್ಯ. 40 ಸೂಕ್ತಗಳಿಗೆ ವ್ಯಾಖ್ಯಾನ ಬರೆದು ಹೀಗೆ ಮುಂದೆ ತಿಳ್ಕೊಳ್ರಿ ಅಂತ ಹೇಳಿಬಿಟ್ರು ಶ್ರೀಮದಾಚಾರ್ಯ. ಆಮೇಲೆ ಆಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹವರು ಮಾಧವ ತೀರ್ಥರು ಅಂತ, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು. ಇವತ್ತು ತಂಬಿಹಳ್ಳಿ ಮಠ ಅಂತ ಏನಿದೆಯಲ್ಲ ಅದು ಮಾಧವ ತೀರ್ಥ ಸಂಸ್ಥಾನ. ಅದು ಆಚಾರ್ಯರಿಂದ 3ನೇಯವರು. ಆಚಾರ್ಯರಾದ ಮೇಲೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು. ಈ ಮಾಧವ ತೀರ್ಥರು 4 ವೇದಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ ನೋಡ್ರಿ ಅವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ವೇದಗಳ ಎಲ್ಲ ಮಂತ್ರಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ. ನಮ್ಮ ದುರದೃಷ್ಟ ಅದು ಭಾರತ ದೇಶದಲ್ಲಿಲ್ಲ, ಜರ್ಮನ್ ಲೈಬ್ರರಿಲಿ ಇದೆಯಂತೆ. ಅದು ಜರ್ಮನಿ ದೇಶದ ಲೈಬ್ರರಿಲಿ ಮಾಧವ ತೀರ್ಥರು ಬರೆದಿರ್ತಕ್ಕಂತಹ ವೇದಗಳ ವ್ಯಾಖ್ಯಾನ, ಚತುರ್ವೇದ ಭಾಷ್ಯಕಾರರು ಅಂತ ಹೆಸರು ಅವರಿಗೆ. 4 ವೇದಕ್ಕೂ ಬರೆದಿದ್ದಾರೆ ಮಾಧವ ತೀರ್ಥರು. ಇಲ್ಲ, ನಮಗೆ ಉಪಲಬ್ಧಿ ಇಲ್ಲ ಅದು. ಆಮೇಲೆ ಮತ್ತೆ ವೇದಗಳಿಗೆ ವ್ಯಾಖ್ಯಾನ ಬರೆದಿರ್ತಕ್ಕಂಥವರು ಗುರುರಾಜರು, ರಾಘವೇಂದ್ರ ಸ್ವಾಮಿಗಳು. 3 ವೇದಕ್ಕೆ ಬರೆದಿಯಾರವರು. ಋಗ್ವೇದ ವಿವೃತಿ, ಯಜುರ್ವೇದ ವಿವೃತಿ, ಸಾಮವೇದ ವಿವೃತಿ. ಇದಕ್ಕೆ ವೇದತ್ರಯ ವ್ಯಾಖ್ಯಾನ ಅಂತ ಕರೀತಾರೆ. 3 ವೇದಗಳಿಗೆ ಸಮಗ್ರ ವ್ಯಾಖ್ಯಾನ ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ನಮ್ಮ ದುರದೃಷ್ಟವಶಾತು ಈ 3 ಗ್ರಂಥ ಇಲ್ಲ. ಆಮೇಲೆ ವ್ಯಾಸರಾಜರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರು ಶೇಷಚಂದ್ರಿಕಾಚಾರ್ಯರು ಅಂತ, ತಿರುಮಕೂಡಲಲ್ಲಿ ಅವರ ವೃಂದಾವನ ಇದೆ, ರಘುನಾಥ ತೀರ್ಥರು. ಅವರು ವೇದಗಳಿಗೆ ಭಾಷ್ಯ ಬರೆದಿದ್ದಾರೆ. ನಮ್ಮ ದುರದೃಷ್ಟವಶಾತ್ ಅದೂ ಇಲ್ಲ. ಇಷ್ಟೇ ಜನ ಬರೆದಿರೋದು. ಆಚಾರ್ಯರನ್ನು ಬಿಟ್ಟುಬಿಟ್ರೆ ಮಾಧವ ತೀರ್ಥರು, ರಾಘವೇಂದ್ರ ತೀರ್ಥರು, ಶೇಷಚಂದ್ರಿಕಾಚಾರ್ಯರು. ಆದರೆ ಒಂದೂ ಇಲ್ಲ. ಋಗ್ಭಾಷ್ಯ ಆಚಾರ್ಯರ 40 ಸೂಕ್ತಗಳಿಗೆ ವ್ಯಾಖ್ಯಾನ ಬಿಟ್ಟುಬಿಟ್ರೆ ಇವರು ಯಾರು ಬರೆದಿರೋದು ಇಲ್ಲ. ಇವತ್ತು ನಾವೇನಾದರೂ ವೇದಗಳಿಗೆ ಅರ್ಥ ಹುಡುಕಬೇಕಾದ್ರೆ ಸಾಯಣ ಭಾಷ್ಯ ಇದೆ, ಅದ್ವೈತ ಭಾಷ್ಯ. ಆಮೇಲೆ ವಲ್ಲಭ ಅಂತ ಇದೆ, ಎಲ್ಲ ಪರಕೀಯರ ಭಾಷ್ಯ ಇದೆ. ಮುದ್ಗಲ ಅಂತ ಒಂದಿದೆ, ವೆಂಕಟ ಮಾಧವ ಅಂತ ಒಂದಿದೆ. ಎಲ್ಲ ಅದ್ವೈತಿಗಳು ಅಥವಾ ವಿಶಿಷ್ಟಾದ್ವೈತಿಗಳ ವ್ಯಾಖ್ಯಾನ ಇದೆಯೇ ಹೊರತು. ಆಮೇಲೆ ದಯಾನಂದ ಸರಸ್ವತಿ ಇದೆ ಅದ್ವೈತ ವ್ಯಾಖ್ಯಾನ. ಕಪಾಲಿ ಶಾಸ್ತ್ರಿ ಅಂತ ಒಂದಿದೆ ಅದ್ವೈತ ವ್ಯಾಖ್ಯಾನ. ಮುದ್ಗಲ ಭಾಷ್ಯ, ವೆಂಕಟ ಮಾಧವ, ಸಾಯಣ ಭಾಷ್ಯ. ಇಷ್ಟೇ ಇರೋದು. ನಮ್ಮ ದ್ವೈತ ಸಿದ್ಧಾಂತದ, ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ, ವೈಷ್ಣವ ಸಿದ್ಧಾಂತದ ಪ್ರಕಾರ ವೇದಗಳಿಗೆ ಇವತ್ತು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ವೇದಗಳಿಗೆ ಭಾಷ್ಯವೇ. ಅಂತಹ 3 ವೇದಗಳಿಗೆ ಮೊದಲು ಭಾಷ್ಯ ಬರೆದವರು ಮಾಧವ ತೀರ್ಥರು, ತದನಂತರದಲ್ಲಿ ರಾಯರು. ಅದಕ್ಕೆ ವೇದತ್ರಯ ವ್ಯಾಖ್ಯಾನ ಅಂತ ಕರೀತಾರೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳು 10 ಉಪನಿಷತ್ತುಗಳಿಗೆ ಖಂಡಾರ್ಥ ಬರೆದಿದ್ದಾರೆ. ಇದು ಉಪಲಬ್ಧಿ ಇದೆ. ದಶೋಪನಿಷತ್ ಖಂಡಾರ್ಥ ಅಂತ ಕರೀತಾರೆ. ಐತರೇಯಂ, ತೈತ್ತಿರೀಯಂ, ಬೃಹದಾರಣ್ಯಕಮೇವ ಚ, ಈಶಾವಾಸ್ಯಂ, ಕಾಟಕಂಚ, ಚಾಂದೋಗ್ಯ, ಅಥರ್ವಣೇ ತತ, ಮಾಂಡೂಕ್ಯಂ ನಾಮ ಷಟ್ಪ್ರಶ್ನಂ ತಥಾ ತಲವಕಾರಕಂ. 10 ಉಪನಿಷತ್ತುಗಳಿಗೆ ರಾಯರು ಸುಂದರವಾದ ಖಂಡಾರ್ಥ ಬರೆದಿದ್ದಾರೆ. ಖಂಡಾರ್ಥ ಅಂದರೆ ತುಂಡು ತುಂಡು ಅರ್ಥ ಅಂತ ಅರ್ಥ. ಅಂದರೆ ಆ ಮಂತ್ರ ಏನಿದೆ ಅದಕ್ಕೊಂದು ಅರ್ಥ. ಅಷ್ಟೇ ಮಂತ್ರವನ್ನು ತಗೊಂಡು ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗೃದಃ ಕಸ್ಯ ಸಿದ್ಧನಂ. ಅಷ್ಟು ಶಬ್ದಕ್ಕೂ ರಾಯರು ಅರ್ಥ ಬರ್ಕೊಡ್ತಾರೆ. ಇದಕ್ಕೆ ಖಂಡಾರ್ಥ ಅಂತ ಕರೀತಾರೆ. 10 ಉಪನಿಷತ್ತಿಗೂ ಬರೆದಿದ್ದಾರೆ. ಇದು ಉಪನಿಷತ್ತಿಗೆ ಬರೆದಿರೋದು. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಪಂಚಸೂಕ್ತ ವ್ಯಾಖ್ಯಾನ ಅಂತ 5 ಸೂಕ್ತಗಳಿಗೆ ವ್ಯಾಖ್ಯಾನ ಬರ್ಕೊಟ್ಟಿದ್ದಾರೆ. ಪುರುಷ ಸೂಕ್ತ, ಶ್ರೀ ಸೂಕ್ತ, ಅಂಬ್ರಣಿ ಸೂಕ್ತ, ಬಳಿತ ಸೂಕ್ತ, ಹಿರಣ್ಯಗರ್ಭ ಸೂಕ್ತ ಅಂತ 5 ಸೂಕ್ತಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ರಾಯರು. ಇದಕ್ಕೆ ಪಂಚಸೂಕ್ತ ವ್ಯಾಖ್ಯಾನ ಅಂತ ಕರೀತಾರೆ. ಇದು ವೇದಗಳಿಗೆ. ಆಮೇಲೆ ಆಚಾರ್ಯರ ಋಗ್ಭಾಷ್ಯ ಮೇಲೆ ಒಂದು ಗ್ರಂಥ ಬರೆದಿದ್ದಾರೆ. ಇದೇ ಋಗರ್ಥ ಮಂಜರಿ ಅಥವಾ ಮಂತ್ರಾರ್ಥ ಮಂಜರಿ ಅಂತ ಕರೀತಾರೆ. ಇದಿಷ್ಟು ವೇದಗಳಿಗೆ ಸಂಬಂಧಪಟ್ಟದ್ದು. ಆಮೇಲೆ ಬ್ರಹ್ಮಸೂತ್ರಗಳು, ವೇದವ್ಯಾಸ ದೇವರಿಂದ ರಚಿತವಾಗಿರ್ತಕ್ಕಂಥ 564 ಬ್ರಹ್ಮಸೂತ್ರಗಳಿಗೆ ಈಗಾಗಲೇ ನಾನು ಹೇಳ್ದಂಗೆ ರಾಯರು 6 ಗ್ರಂಥಗಳು ಬರೆದಿದ್ದಾರೆ.
ಯಾವುದದು ಅಂದರೆ ಮೊದಲು ಆಚಾರ್ಯರು ಬರೆದಿರ್ತಕ್ಕಂತಹ ಸೂತ್ರ ಭಾಷ್ಯಕ್ಕೆ ಟೀಕಾರಾಯರು ಬರೆದಿರ್ತಕ್ಕಂಥದ್ದು ತತ್ವಪ್ರಕಾಶಿಕ ಅಂತ. ಆ ತತ್ವಪ್ರಕಾಶಿಕಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ಟಿಪ್ಪಣಿ ಬರೆದಿದ್ದಾರೆ, ತತ್ವಪ್ರಕಾಶಿಕ ಭಾವದೀಪ ಅಂತ ಕರೀತಾರೆ ಅದಕ್ಕೆ. ಇದು ಮೊದಲನೇದು. ಆಮೇಲೆ ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ಬರೆದಿರ್ತಕ್ಕಂಥ ಇನ್ನೊಂದು ಗ್ರಂಥ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ಪಾದರು ಬರೆದಿರ್ತಕ್ಕಂಥ ಗ್ರಂಥನೇ ಶ್ರೀಮನ್ ನ್ಯಾಯಸುಧ. ಆ ನ್ಯಾಯಸುಧಕ್ಕೆ ರಾಯರು ಬರೆದಿರ್ತಕ್ಕಂಥ ಗ್ರಂಥನೇ ಪರಿಮಳ. ಅದು ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟದ್ದೇ. ಅದು ತತ್ವಪ್ರಕಾಶಿಕ ಭಾವದೀಪ ಒಂದು, ನ್ಯಾಯಸುಧ ಪರಿಮಳ ಒಂದು, ಎರಡು. ಆಮೇಲೆ ಆಚಾರ್ಯರು ಇನ್ನೊಂದು ಗ್ರಂಥ ಬರೆದಿದ್ದಾರೆ ಬ್ರಹ್ಮಸೂತ್ರದ ಮೇಲೆ, ಇದೇ ಅಣುಭಾಷ್ಯ. ಅಣುಭಾಷ್ಯಕ್ಕೆ ರಾಯರು ನೇರವಾಗಿ ವ್ಯಾಖ್ಯಾನ ಬರೆದುಬಿಟ್ಟಿದ್ದಾರೆ, ಇದೇ ತತ್ವಮಂಜರಿ ಅಂತ. ಆಮೇಲೆ ಬ್ರಹ್ಮಸೂತ್ರದಲ್ಲಿ ಬರತಕ್ಕಂಥ 222 ಅಧಿಕರಣಗಳ ವಿಷಯ, ಸಂಶಯ, ಸಂಶಯ ಬೀಜ, ಪೂರ್ವಪಕ್ಷ ಫಲ, ಸಿದ್ಧಾಂತ, ಸಿದ್ಧಾಂತದ ಫಲ, ಇವುಗಳನ್ನು ವರ್ಣನೆ ಮಾಡ್ತಕ್ಕಂತಹ ಗ್ರಂಥ ನ್ಯಾಯಮುಕ್ತಾವಲಿ ಅಂತ ರಾಯರದು ಇನ್ನೊಂದು ಗ್ರಂಥ. ಇದು ಬ್ರಹ್ಮಸೂತ್ರದ ಮೇಲೆ. ಆಮೇಲೆ ವ್ಯಾಸರಾಜರು ಬರೆದಿರ್ತಕ್ಕಂಥದ್ದು ತಾತ್ಪರ್ಯ ಚಂದ್ರಿಕಾ. ಆ ತಾತ್ಪರ್ಯ ಚಂದ್ರಿಕಾಕ್ಕೆ ರಾಯರು ಬರೆದಿರೋದೇ ಪ್ರಕಾಶ. ಇದಕ್ಕೆ ಚಂದ್ರಿಕಾ ಪ್ರಕಾಶ ಅಂತ ಕರೀತಾರೆ. ಇದು ಬ್ರಹ್ಮಸೂತ್ರದ ಮೇಲೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಗ್ರಂಥ ಬರೆದಿದ್ದಾರೆ, ಇದೇ ತಂತ್ರದೀಪಿಕಾ ಅಂತ. ಇದು ಬ್ರಹ್ಮಸೂತ್ರದ ಮೇಲೆ. ಹೀಗೆ ತತ್ವಪ್ರಕಾಶಿಕ, ಭಾವದೀಪ, ಪರಿಮಳ, ತಂತ್ರದೀಪಿಕಾ, ತತ್ವಮಂಜರಿ, ನ್ಯಾಯಮುಕ್ತಾವಲಿ, ಚಂದ್ರಿಕಾ ಪ್ರಕಾಶ, 6 ಗ್ರಂಥ ಒಂದೇ ಸಬ್ಜೆಕ್ಟ್ ಮೇಲೆ ಬರ್ಕೊಟ್ಟಿದ್ದಾರೆ ರಾಯರು. ಇದಿಷ್ಟು ಬ್ರಹ್ಮಸೂತ್ರಗಳಿಗೆ ಅವರ ಕೊಡುಗೆ. ಆಮೇಲೆ ಗೀತಾ ಪ್ರಸ್ಥಾನ, ಭಗವದ್ಗೀತೆಗೆ ರಾಯರು 3 ಗ್ರಂಥ ಬರೆದಿದ್ದಾರೆ. ಒಂದು ಶ್ರೀಮದ್ ಆಚಾರ್ಯರು ಬರೆದಿರ್ತಕ್ಕಂಥ ಗೀತಾ ಭಾಷ್ಯ, ಅದಕ್ಕೆ ಟೀಕಾಕೃತ್ಪಾದರು ಬರೆದಿರ್ತಕ್ಕಂಥ ಪ್ರಮೇಯ ದೀಪಿಕಾ. ಆ ಪ್ರಮೇಯ ದೀಪಿಕಾಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ಪ್ರಮೇಯ ದೀಪಿಕಾ ಭಾವದೀಪ ಅಂತ ಹೆಸರದಕ್ಕೆ. ಇದು ನಂಬರ್ 1. ಆಮೇಲೆ ಆಚಾರ್ಯರು ಬರೆದಿರ್ತಕ್ಕಂಥದ್ದು ಗೀತಾ ತಾತ್ಪರ್ಯ ಅಂತ ಇನ್ನೊಂದು ಭಗವದ್ಗೀತೆ ಮೇಲೆ, ಅದಕ್ಕೆ ಟೀಕಾರಾಯರು ನ್ಯಾಯದೀಪಿಕಾ ಅಂತ ಬರೆದಿದ್ದಾರೆ. ಅದಕ್ಕೊಂದು ಗ್ರಂಥ ಬರೆದಿದ್ದಾರೆ ಟಿಪ್ಪಣಿ, ಇದಕ್ಕೆ ನ್ಯಾಯದೀಪಿಕಾ ಭಾವದೀಪ ಅಂತ ಕರೀತಾರೆ. ಇದೆರಡೂ ಅಲ್ಲದೇನೆ ರಾಯರೇ ತಮ್ಮ ಸ್ವತಂತ್ರವಾಗಿ ಒಂದು ಗ್ರಂಥ ಬರೆದಿದ್ದಾರೆ, ಇದೇ ಗೀತಾ ವಿವೃತ್ತಿ. ಅದೆಲ್ಲದರ ಸಂಗ್ರಹ ರೂಪವಾಗಿರ್ತಕ್ಕಂಥದ್ದು. ಹೀಗೆ ಭಗವದ್ಗೀತೆ ಮೇಲೆ 3 ಗ್ರಂಥಗಳು ರಾಘವೇಂದ್ರ ಸ್ವಾಮಿಗಳದು. ಇದಾದ ಮೇಲೆ 10 ಪ್ರಕರಣ ಗ್ರಂಥಗಳು ಅಂತ ಇದೆ. ನಮ್ಮಲ್ಲಿ ಪ್ರಕರಣ ಗ್ರಂಥಗಳು, ಒಂದೊಂದೇ ವಿಷಯವನ್ನು ತಿಳಿಸ್ತಕ್ಕಂಥ ಗ್ರಂಥಗಳಿಗೆ ಪ್ರಕರಣ ಗ್ರಂಥಗಳು ಅಂತ ಕರೀತಾರೆ. ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ತತ್ವಸಂಖ್ಯಾನ, ತತ್ವವಿವೇಕ, ತತ್ವೋದ್ಯೋತ, ಕರ್ಮ ನಿರ್ಣಯ, ವಿಷ್ಣು ತತ್ವ ನಿರ್ಣಯ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, 10 ಪ್ರಕರಣ ಗ್ರಂಥಗಳು. 10 ಪ್ರಕರಣ ಗ್ರಂಥಗಳಿಗೂ ಟೀಕಾರಾಯರು ಟೀಕೆ ಬರೆದಿದ್ದಾರೆ, ಅಷ್ಟಕ್ಕೂ ರಾಯರು ಟಿಪ್ಪಣಿ ಬರೆದಿದ್ದಾರೆ. ಎಲ್ಲ ಭಾವದೀಪ ಅಂತ ಹೆಸರು. ಇದಾದ ಮೇಲೆ ವ್ಯಾಸರಾಜರ ತರ್ಕತಾಂಡವ, ತರ್ಕತಾಂಡವಕ್ಕೆ ರಾಯರು ವ್ಯಾಖ್ಯಾನ ಬರೆದಿದ್ದಾರೆ, ತರ್ಕತಾಂಡವ ನ್ಯಾಯದೀಪ ಅಂತ ಕರೀತಾರೆ. ಜೈತೀರ್ಥರ ಕೃತಿ ವಾದಾವಲಿ, ವಾದಾವಲಿಗೆ ವ್ಯಾಖ್ಯಾನ ಬರೆದಿದ್ದಾರೆ ರಾಯರು, ವಾದಾವಲಿ ವ್ಯಾಖ್ಯಾನ ಅಂತಲೇ ಹೆಸರು ಅದಕ್ಕೆ. ಆಮೇಲೆ ಜೈತೀರ್ಥರು ಬರೆದಿರ್ತಕ್ಕಂಥದ್ದು ಪ್ರಮಾಣ ಪದ್ಧತಿ ಅಂತಿದೆ, ಪ್ರಮಾಣ ಪದ್ಧತಿ ಭಾವದೀಪ ಅಂತ ಬರ್ಕೊಟ್ಟಿದ್ದಾರೆ ರಾಯರು. ಶ್ರೀಮದ್ ಆಚಾರ್ಯರು ಬರೆದಿರ್ತಕ್ಕಂಥದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ, 32 ಅಧ್ಯಾಯ ಇದೆ. ಅದು ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕದಂತೆ ರಾಘವೇಂದ್ರ ಸ್ವಾಮಿಗಳು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಒಂದು ಗ್ರಂಥ ಬರ್ಕೊಟ್ಟಿದ್ದಾರೆ. ರಾಮದೇವರ ದಿವ್ಯವಾಗಿರ್ತಕ್ಕಂತಹ ಕಥೆಯನ್ನು ನಿರೂಪಣೆ ಮಾಡ್ತಕ್ಕಂತಹ ಗ್ರಂಥನೇ ರಾಮಚಾರಿತ್ರ ಮಂಜರಿ. 11 ಶ್ಲೋಕ, 11 ಶ್ಲೋಕದಲ್ಲಿ ಸಮಗ್ರ ರಾಮಾಯಣ ಸಂಗ್ರಹ ಮಾಡ್ತಾರೆ ರಾಯರು. ಮಹಾಭಾರತದ ಇದು ಭಾಗವತದಲ್ಲಿ ಬರ್ತಕ್ಕಂಥ ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಇದೆ. ಈ ಕೃಷ್ಣನ ಕಥೆಯ ಸಂಗ್ರಹನೇ ಕೃಷ್ಣ ಚಾರಿತ್ರ ಮಂಜರಿ. ಆಮೇಲೆ ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ಆಮೇಲೆ ಪ್ರಮೇಯ ಸಂಗ್ರಹ, ನದೀ ತಾರತಮ್ಯ ಸ್ತೋತ್ರ, ಮೀಮಾಂಸಾ ಅಂತ ಒಂದು ಮತ. ಆ ಮೀಮಾಂಸಾ ಅನ್ನೋದೊಂದು ಶಾಸ್ತ್ರ. ಆ ಮೀಮಾಂಸಾ ಶಾಸ್ತ್ರದ ಮೇಲೆ ರಾಯರು ಬರೆದಿರ್ತಕ್ಕಂಥದ್ದೇ ಭಾಟ್ಟ ಸಂಗ್ರಹ. ಇಷ್ಟು ಬರೆದಿದ್ದಾರೆ ನೋಡ್ರಿ ರಾಯರು. ಇಷ್ಟು ಗ್ರಂಥಗಳ ಪೈಕಿ ಕೆಲವು ಗ್ರಂಥಗಳನ್ನು ವರ್ಣನೆ ಮಾಡಿದಾರಷ್ಟೇ, ಅದರೊಳಗೇನಿದೆ ಅಂತಲ್ಲ, ಅದು ಹೆಂಗಿದೆ ಅಂತ ವರ್ಣನೆ ಮಾಡಿ ಸ್ತೋತ್ರ ಮಾಡ್ತಾರೆ. ಇದೇ ಗುರುಗಳ ಗುಣಗಳ ಸ್ತೋತ್ರ, ಗುರು ಗುಣಸ್ತವನ. ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು, ಅವರ ಗುಣ,
ಅನೇಕ ಗುಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಗ್ರಂಥ ರಚನಾ. ಗುರುಗಳು ಬರೆದಿರ್ತಕ್ಕಂಥ ಗ್ರಂಥಗಳ ಪೈಕಿ ಕೆಲವು ಗ್ರಂಥಗಳ ಸ್ತೋತ್ರ ಅಂತ ಅರ್ಥ, ಗುರುಗುಣಸ್ತವನ ಅಂದರೆ. ಆಮೇಲೆ ಪ್ರಮೇಯ ನವಮಾಲಿಕಾ ವ್ಯಾಖ್ಯಾನ ಅಂತ, ಅದು ಮೊದಲು ಬರೆದಿದ್ದು ರಾಯರು. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಏನು ಬರೆದಿದ್ದಾರೆ, 1,000 ಶ್ಲೋಕದಿಂದ ಕೂಡಿರ್ತಕ್ಕಂಥ 16 ಸರ್ಗಗಳು. ಅದರಲ್ಲಿ ಏನು ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು, ಒಂದು ಚಿಕ್ಕದೊಂದು ಬರೆದಿದ್ದಾರೆ, ಅಣುಮಧ್ವ ವಿಜಯ ಅಂತ ಕರೀತಾರೆ ಇದಕ್ಕೆ, ಅಥವಾ ಪ್ರಮೇಯ ನವಮಾಲಿಕಾ ಅಂತ ಕರೀತಾರೆ. ಅಲ್ಲಿಗೆ ಒಂದೊಂದು ಸರ್ಗಕ್ಕೆ 2 ಶ್ಲೋಕದಂತೆ 32 ಶ್ಲೋಕ ಇದೆ ಅಷ್ಟೇ, ಅದು ಪ್ರಮೇಯ ನವಮಾಲಿಕಾ. ಆ 32 ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ಪ್ರಮೇಯ ನವಮಾಲಿಕಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಇದಕ್ಕೆ ಗೂಢಭಾವ ಪ್ರಕಾಶಿಕ ಅಂತ ಕರೀತಾರೆ. ಮೊದಲು ಆ ಗ್ರಂಥವನ್ನು ವರ್ಣನೆ ಮಾಡುತ್ತಾರೆ ವಾದೀಂದ್ರ ತೀರ್ಥರು. ಧೀರ ಶ್ರೀ ರಾಘವೇಂದ್ರ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತಾ ದಶಮತಿರಚಿರಾದಭ್ಯಷಿಂಚತ್ಪದೇ ಸ್ವೇ ನೂನಂ ವಾಣೀ ತದೀಯಾನನಲಿನಗತಾ ತ್ವತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗ ಪ್ರಹೃಷ್ಟ ಸ್ವಯಮಪಿ ತದನು ಸ್ವೇ ಪದೇ ಚಾಭ್ಯಷಿಂಚಿತ್. ಹೇ ರಾಘವೇಂದ್ರ ಸ್ವಾಮಿಗಳೇ, ಧೀರ ಶ್ರೀ ರಾಘವೇಂದ್ರ. ಧೀರ ಅಂದರೆ ಸಂಸ್ಕೃತದಲ್ಲಿ ಒಂದು ಕೆಲಸ ಪ್ರಾರಂಭ ಮಾಡಿ ಯಾರು ಮುಗಿಸ್ತಾರಲ್ಲ ಅವ್ರಿಗೆ ಧೀರ ಅಂತ ಕರೀತಾರೆ. ಧೀರ ಶಬ್ದ ಅವ್ರಿಗೆ ಪ್ರಯೋಗ ಮಾಡಬೇಕು. ಒಂದು ಕೆಲಸ ಮಾಡೋಕ್ಕೆ ಹೊರಟ ಮೇಲೆ ಶತಾಯಗತಾಯ ಅದನ್ನು ಪೂರ್ಣ ಮಾಡಬೇಕು. ಯಾರು ಮಾಡ್ತಾರೋ ಇವರಿಗೆ ಧೀರ ಅಂತ ಕರೀತಾರೆ. ಆರಬ್ಧ ಅಂತಗಾಮಿ ಧೀರ ಅಂತ ಕೋಶ. ಹೇ ರಾಘವೇಂದ್ರ ಸ್ವಾಮಿಗಳೇ, ನೀವೇನು ಮಾಡಿದ್ರಿ? ಆನಂದ ತೀರ್ಥರ ದಿವ್ಯವಾಗಿರ್ತಕ್ಕಂತಹ ಚರಿತ್ರೆ ಅದು ಸುಮಧ್ವ ವಿಜಯ. ಯಾರಿಗೆ ಸುಮಧ್ವ ವಿಜಯ ಪಾಠ ಆಗಿಲ್ಲ ಅವ್ರನ್ನ ಸುಮ್ಮನೆ ಹೆಸರಿಗೆ ಮಾತ್ರ ಮಾಧ್ವರು ಅಂತ ಕರಿಬೇಕಷ್ಟೆ. ನಾವು ದೇವತೆಗಳು ಕರೆಯೋದಿಲ್ಲ, ಗುರುಗಳು ಕರೆಯೋದಿಲ್ಲ, ಅವ್ರನ್ನ ಶಾಸ್ತ್ರಜ್ಞರು ಕರೆಯೋದಿಲ್ಲ. ಯಾವುದು ಓದದೇ ಇದ್ದರೂ ಪರವಾಗಿಲ್ಲ, ಸುಮಧ್ವ ವಿಜಯ ಮಾತ್ರ ಓದಬೇಕು. ಒಮ್ಮೆ ಅದನ್ನು ದಿನಾಲು ಪಾರಾಯಣ ಮಾಡಬೇಕು. ಗಮನಾಸನ ಸಂಕತಾದಿ ಲೀಲಾ ಸ್ಮೃತಿಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರ ಪ್ರಪಂಚಯೇಯೋ ನನು ಮಧ್ವಸ್ಯನ ಮಾದೃಶೋಲ್ಪಬೋಧ ಅಂತಾರೆ ಅವರು ಪಂಡಿತಾಚಾರ್ಯರು. ಅದರಲ್ಲಿ ಆಚಾರ್ಯರ ದಿವ್ಯ ಚರಿತ್ರೆ 16 ಸರ್ಗಗಳು, ನಿಷ್ಕಳಂಕವಾದ, ಏನೂ ವಿಪ್ರತಿಪತ್ತಿ ಇಲ್ಲದೆ 800 ವರ್ಷಗಳಿಂದ ಎಲ್ಲರೂ ಪಾರಾಯಣ ಮಾಡ್ಕೊಂಡು ಬಂದಿರತಕ್ಕಂತಹ ದಿವ್ಯವಾದ ಆಚಾರ್ಯ ಚರಿತ್ರೆ. ಒಂದೇ ಒಂದು ಇವತ್ತು ಉಪಲಬ್ಧಿ ಇರೋದು ಅದು ಸುಮಧ್ವ ವಿಜಯ. ಪ್ರತಿಯೊಬ್ಬರು ರಾಯರು ಸೇರಿದಂತೆ ಎಲ್ಲರೂ ಪಾರಾಯಣ ಮಾಡಿರ್ತಕ್ಕಂತಹ ಕೃತಿ ಅದು. ಟೀಕಾಕೃತ್ಪಾದರು, ಪದ್ಮನಾಭ ತೀರ್ಥರು ಎಲ್ಲರೂ. ಆ ಅಣು ಮಧ್ವ ವಿಜಯ ಏನಿದೆ ಚಿಕ್ಕದು, 32 ಶ್ಲೋಕಗಳಿಂದ ಕೂಡಿರ್ತಕ್ಕಂತಹ ಆ ಅಣುಮಧ್ವ ವಿಜಯ ಅಥವಾ ಪ್ರಮೇಯ ನವಮಾಲಿಕಕ್ಕೆ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಆ ವ್ಯಾಖ್ಯಾನ ಬರೆದಿದ್ದು ನೋಡಿ ತುಂಬ ಸಂತೋಷ ಆಗೋಯ್ತಂತೆ ಯಾರಿಗೆ? ಮಧ್ವರಾಯರಿಗೆ. ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ. ಆ ಸ್ರಗ್ಧರ ವೃತ್ತದಲ್ಲಿ ಬರೆದಿರೋದದು ನಾರಾಯಣ ಪಂಡಿತಾಚಾರ್ಯ. ಅದೊಂದು ವೃತ್ತ, ಅದು ಸ್ರಗ್ಧರ ಅಂತ. ಆ ಸ್ರಗ್ಧರ ವೃತ್ತದಲ್ಲಿ ಏನು 32 ಶ್ಲೋಕದಲ್ಲಿ ತಮ್ಮ ಚರಿತ್ರೆ ಬರೆದಿದ್ದಾರೆ, ಆ ಚರಿತ್ರೆಗೆ ನೀವು ಏನು ಪ್ರಕಾಶ ಅರ್ಥವನ್ನು ಬರೆದಿದ್ದೀರಾ ಅದನ್ನು ನೋಡಿ ತುಂಬ ಸಂತೋಷ ಆಗೋಯ್ತಂತೆ ಮಧ್ವರಾಯರಿಗೆ. ಈ ಹುಡುಗನ ಏನು ಮಾಡಬೇಕು ನಾವು ಅಂತ ಆಲೋಚನೆ ಮಾಡಿ ತಮ್ಮ ಪೀಠದಲ್ಲಿ ಕೂಡಿಸಿದ್ರಂತೆ ಅವರು. ಇದು ವೇದಾಂತ ಸಾಮ್ರಾಜ್ಯ ಆನಂದ ತೀರ್ಥರಿಂದ ಬಂದಿರತಕ್ಕಂತಹ ಪೀಠ, ಅದು ರಾಯರ ಮಠದ ಪೀಠ. ಸ್ವೇಪದೇ ಅಭ್ಯಷಿಂಚಿತ್. ನನ್ನ ಚರಿತ್ರೆ ನೀನು ಬರೆದಿದ್ದಕ್ಕೆ, ನನ್ನ ಮಹಿಮೆಯನ್ನು ಜಗತ್ತಿನಲ್ಲಿ ಹರಡಿದ್ದಕ್ಕೆ ನನ್ನ ಪೀಠದಲ್ಲೇ ನಿನ್ನನ್ನು ಕೂಡಿಸ್ತೀನಿ ವೆಂಕಟನಾಥ ಅಂತ ಹೇಳಿ ಆನಂದ ತೀರ್ಥರು ಈ ವೆಂಕಟನಾಥಾಚಾರ್ಯರನ್ನು ತಮ್ಮ ಪೀಠದಲ್ಲಿ, ತಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ದಿವ್ಯ ವೈಷ್ಣವ ಸಿದ್ಧಾಂತ ಪೀಠದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದರಂಥವ್ರು. ಅರ್ಥಾತ್ ಇವತ್ತು ರಾಯರನ್ನು ಪೀಠದಲ್ಲಿ ಕೂಡಿಸಿರೋದು ಶ್ರೀಮದ್ ಆಚಾರ್ಯರು. ಅವರಿಗೆ ತುಂಬ ಸಂತೋಷ ಆಗೋಯ್ತಂತೆ. ಆಮೇಲೆ ಈ ಅವರ ಹೆಂಡತಿ
ಅವರು ಆಚಾರ್ಯರು ವಾಯುದೇವರಲ್ವಾ, ಮಧ್ವರಾಯರು ವಾಯುದೇವರು. ಅವರ ಪತ್ನಿ ಭಾರತೀ ದೇವಿ, ಅರ್ಥಾತ್ ವಾಗ್ದೇವಿ ಅಂತ ಹೆಸರು ಅವಳಿಗೆ. ಅವಳೇ ಮುಂದೆ ಸರಸ್ವತಿ ಪದವಿಗೆ ಹೋಗೋಳಾದ್ದರಿಂದ ಅವಳು ವಾಗ್ದೇವಿ ಅಂತ ಹೆಸರು. ಯಾವಾಗಲೂ ಆ ರಾಯರ ನಾಲಿಗೆ ಮೇಲೆ ನರ್ತನ ಮಾಡ್ತಿರ್ತಾಳಂತೆ ಅವಳು ಸರಸ್ವತಿ. ನೂನಂ ವಾಣಿ ತದೀಯ ಆನನ ನಲಿನಗತ. ನಿಶ್ಚಯವಾಗಿ ಹೇ ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮ ಮುಖಕಮಲದಲ್ಲಿ ನರ್ತನ ಮಾಡ್ತಕ್ಕಂಥ, ಅರ್ಥಾತ್ ನಾಲಿಗೆಯಲ್ಲಿ ನರ್ತನ ಮಾಡತಕ್ಕಂಥ ಸರಸ್ವತೀ ದೇವಿ ಅವಳು ನೋಡಿದ್ಲಂತೆ, ನಮ್ಮ ಯಜಮಾನರು ನಿಮ್ಮನ್ನು ಪೀಠದಲ್ಲಿ ಕೂಡಿಸಿದ್ದಾರೆ, ನಾನೂ ಕೂಡ ಆ ಸಾರಸ್ವತ ಲೋಕದಲ್ಲಿ ಅಂದರೆ ವಿದ್ವಾಂಸರ ಲೋಕದಲ್ಲಿ ನಿಮ್ಮನ್ನು ಪೀಠದಲ್ಲಿ ಕೂಡಿಸ್ಬಿಡ್ತೀನಿ ಅಂಥೇಳಿ ದೊಡ್ಡ ವಿದ್ವಾಂಸರನ್ನಾಗಿ ಮಾಡಿಬಿಟ್ಲಂತೆ ಅವಳು ವೇದಾಂತ ಸಾಮ್ರಾಜ್ಯದಲ್ಲಿ. ಇದಕ್ಕೆ ಸಾರಸ್ವತ ಸಾಮ್ರಾಜ್ಯ ಅಂತ ಕರೀತಾರೆ. ಅವ್ರಿಗೆಲ್ಲ ಸರಸ್ವತಿ ಪುತ್ರರು ಅಂತ ಕರೀತಾರೆ ವಿದ್ವಾಂಸರಿಗೆಲ್ಲ. ಅಂದರೆ ಸರಸ್ವತೀ ದೇವಿಯ ವಿಶೇಷ ಅನುಗ್ರಹವುಳ್ಳವರು ಅಂತ ಅವ್ರದ್ದು ಲೋಕ ಅದು ಸಾರಸ್ವತ ಲೋಕ ಅಂತ ಕರೀತಾರೆ. ಅಂದರೆ ವಿದ್ವಾಂಸರ ಗುಂಪಿನಲ್ಲಿ ಅಭ್ಯಸಿಂಚಿತು. ಯಾಕೆ ಅವಳು ಖುಷಿ ಆಯ್ತಂತೆ ಆ ಸರಸ್ವತೀ ದೇವಿಗೆ. ನಿಮ್ಮ ಮಾತಿಗೆ ಸಂಸ್ಕೃತದಲ್ಲಿ ವಾಣಿ ಅಂತ ಕರೀತಾರೆ. ವಾಣಿ ಅಂದರೆ ಅವಳು ಸರಸ್ವತಿನೂ ಹೌದು, ಮಾತು ಹೌದು. ಗೀರ್ವಾಗ್ ವಾಣಿ ಸರಸ್ವತಿ. ಆ ವಾಣಿ ಅಂದರೆ ರಾಯರ ವಾಣಿ, ಅದು ಮಧ್ವರಾಯರ ಚರಿತ್ರೆ ಬರೆದಿದ್ದಕ್ಕೆ ಮಧ್ವರಾಯರು ವಾಯುದೇವರು, ಈ ವಾಣಿ ಅನ್ನೋದು ಭಾರತೀ ದೇವಿ. ಭಾರತೀ ದೇವಿಗೆ ಖುಷಿಯಾಗೋಯ್ತಂತೆ, ನನ್ನನ್ನು ನಮ್ಮ ಯಜಮಾನರ ಜೊತೆ ಸೇರಿಸ್ಬಿಟ್ಟಿಯಲ್ಲಪ್ಪ ನೀನು, ಅವರ ಸಹವಾಸ ನಂಗೆ ತಂದುಕೊಟ್ಟಿ ಅಲ್ವಾ. ಪ್ರತ್ಯ ಸಂಘ ಪ್ರಹೃಷ್ಟ ಸ್ವಯಮಪಿ ತದನು ಸ್ವೇಪದೇ ಚಾಭ್ಯಸಿಂಚಿತ್. ಅಂದರೆ ಭಾರತೀ ದೇವಿಯನ್ನು ಅಂದರೆ ವಾಣಿಯನ್ನು, ಮಾತನ್ನು ಯಾವುದಕ್ಕೆ ಉಪಯೋಗಿಸ್ಕೊಂಡ್ರು ರಾಯರು? ಮಧ್ವರಾಯರ ಚರಿತ್ರೆಯನ್ನು ಹೇಳೋಕ್ಕೆ ಉಪಯೋಗಿಸ್ಕೊಂಡ್ರು. ಅವಳಿಗೆ ತುಂಬ ಸಂತೋಷ ಆಗೈತಂತೆ, ನನ್ನನ್ನು ಬೇರೆ ಕಡೆ ಕಳಿಸ್ದೇನೆ ನನ್ನ ಪತಿಯಾಗಿರ್ತಕ್ಕಂತಹ ವಾಯುದೇವರ ಚರಿತ್ರೆಯನ್ನು ಉಪಯೋಗಿಸ್ಕೊಂಬಕ್ಕೆ ನೀನು ಉಪಯೋಗಿಸ್ಕೊಂಡು, ಅರ್ಥಾತ್ ನನ್ನನ್ನು ವಾಯುದೇವರ ಜೊತೆ ಸೇರಿಸ್ದು ನನ್ನ ಪತಿಯ ಜೊತೆ ನನ್ನನ್ನು ಸೇರಿಸಿದ್ದಕ್ಕೆ, ಪ್ರತಿಪಾದಕ ಭಾವ ಸಂಪನ್ನವನ್ನು ಕಲ್ಪಿಸಿದ್ದಕ್ಕೆ ನನಗೂ ಸಂತೋಷ ಆಗಿದೆ ಅಂತ ಹೇಳಿ ಸಾರಸ್ವತ ಲೋಕದಲ್ಲಿ ಅವರನ್ನು ಅಭ್ಯಸಿಂಚಿತು. ಅಂದರೆ ಒಂದು ಗ್ರಂಥ ಬರಿಬೇಕಾದ್ರೆ, ಒಂದು ಗ್ರಂಥ ಓದಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ ಸರಸ್ವತೀ ದೇವಿ ಅನುಗ್ರಹ ತುಂಬ ಇರಬೇಕು. ಓದಬೇಕಾದ್ರೆ ಇರಬೇಕು, ಓದಿದ್ದು ಅರ್ಥ ಆಗಬೇಕಾದ್ರೆ ಇರಬೇಕು, ಅರ್ಥ ಆಗಿದ್ದು ಉಳ್ಕೋಬೇಕಾದ್ರೆ ಇರಬೇಕು, ಉಳ್ಕೊಂಡಿದ್ದು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಇರಬೇಕು. ಇಷ್ಟು ಸರಸ್ವತೀ ದೇವಿ ಅನುಗ್ರಹ ಇರಬೇಕ್ರಿ. ಅವಳೇನಾದರೂ ನಾಲಿಗೆಯಲ್ಲಿ ನಿಂತ್ಕೊಂಡು ನರ್ತನ ಅಥವಾ ಹೊರಡಿಸದೇ ಇದ್ದರೆ ಒಂದು ಶಬ್ದ ಹೊರಡೋದಿಲ್ಲ. ಅವಳು ಹೆಂಗೆ ಹೊರಡಿಸ್ತಾಳೋ, ಭವತಿ ಅದು ಅನುಭಾವಾತೇಡ ಮೂಕೋಪಿ ವಾಗ್ಮಿ. ಅನುಭಾವ ಅಂದರೆ ಅನುಗ್ರಹ. ಭಾರತೀ ದೇವಿಯ ಅನುಗ್ರಹ ಇದ್ರೇ ನಮ್ಮ ಮಾತು ಬರೋದದು, ಭಗವದ್ವಿಷೇಕವಾಗಿರ್ತಕ್ಕಂಥದ್ದು. ಅದಕ್ಕೆ ಕುಂಭಕರ್ಣನ ನಾಲಿಗೆಯಲ್ಲಿ ನಿಂತ್ಕೊಂಡು ನಿದ್ದೆ ಕೊಡು ಅಂತ ಕೇಳಿಸ್ಬಿಟ್ಲು ಅವಳು. ಕುಂಭಕರ್ಣ ತಪಸ್ಸು ಮಾಡಿ ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಏನು ವರ ಬೇಕು ಅಂತ ಬ್ರಹ್ಮದೇವರು ಕೇಳಿದ್ರು. ಆಗ ಈ ದೇವತೆಗಳೆಲ್ಲ ನೋಡಿದ್ರು, ಇವನು ಎಂಥ ವರ ಕೇಳ್ತಾನೆ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಅವರೆಲ್ಲ ಸರಸ್ವತೀ ದೇವಿ ಹತ್ರ ತಕ್ಷಣ ಹೇಳಿದ್ರು, ಅಮ್ಮ ನೀನು ತಾನೇ ಒಳಗಡೆ ಇರೋದು, ನಾಲ್ಗೆಲಿ ನಿದ್ದೆ ಬೇಕು ಅಂತ ಕೇಳಿಸ್ಬಿಡು ಅಂದ್ಲು. ಅವಳು ಹಂಗೆ ಹೇಳ್ಬಿಟ್ಲು, ನಿದ್ದೆ ಬೇಕು ಅಂದ. ಅವ್ರು ತಥಾಸ್ತು ಅಂದ್ಬಿಟ್ರು ಬ್ರಹ್ಮದೇವರು. ಇಬ್ಬರು ಗಂಡ ಹೆಂಡತಿಯ ವ್ಯಾಪಾರ ಅದು. ಹೊರಗಡೆ ಹೆಂಡತಿ ಒಳಗಡೆಯಿಂದ ಕೇಳಲು, ಗಂಡ ತಥಾಸ್ತು ಅಂದ್ಬಿಟ್ರು. ಮಲ್ಕೊಂಬಿಟ್ಟ ಅವನು. ಎಷ್ಟೋ ನೆಮ್ಮದಿ ಆಯಿತು ಬಿಡ್ರಿ ಅವನು. ಈ ಗಲಾಟೆ ಮಾಡೋರು ನಿದ್ದೆ ಮಾಡಿಬಿಟ್ರೆ ಭಾಳ ಕ್ಷೇಮ, ತುಂಬ ಹೊತ್ತು. ಅಂದ ಮೇಲೆ ನಮ್ಮ ನಾಲಿಗೆಯಲ್ಲಿ ಏನು ನುಡಿತೀವಿ ಅದು ದೇವಿಯ ಅನುಗ್ರಹ, ಭಾರತೀ ದೇವಿದು. ಅದಕ್ಕೆ ನ್ಯಾಯಸುಧಾಕಾರರು ಸುಧಾ ಬರೆಯೋಕ್ಕಿಂತ ಮುಂಚೆ ಭಾರತೀ ದೇವಿಯನ್ನು ಸ್ತೋತ್ರ ಮಾಡಿ ಬರೀತಾರೆ. ನನ್ನ ನಾಲಿಗೆಯಲ್ಲಿ ಭಗವದ್ವಿಷೇಕವಾಗಿರ್ತಕ್ಕಂತಹ ವಿಷಯವನ್ನು ಹೊರಡಿಸುವಂಥ ಇದು ಪ್ರಮೇಯ ನವಮಾಲಿಕಾ ವ್ಯಾಖ್ಯಾನ ಅಂತ ಕರೀತಾರೆ. ಅದನ್ನು ಇಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಈ ಅಂದ್ರೇನರ್ಥ ಅಂದರೆ, ಯಾರು ಮಧ್ವರಾಯರ ಚರಿತ್ರೆಯನ್ನು ಪ್ರತಿದಿನ ಪಾಠ ಪ್ರವಚನ ಪಾರಾಯಣ ಮಾಡ್ತಾರೆ, ಇವತ್ತಲ್ಲ ನಾಳೆ ಅವರು ದೊಡ್ಡ ಪದವಿಗೆ ಹೋಗುತ್ತಾರೆ. ಅದು ಸುಮಧ್ವವಿಜಯದಲ್ಲೇ ಇದೆ ರೀ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾವುದೋ ಪದವಿಯಲ್ಲ, ಮೋಕ್ಷ ಪದವಿಗೆ ಹೋಗ್ತೀವಿ ನಾವು. ಒಳ್ಳೆ ಆಪರ್ಚುನಿಟಿ ಬಂದಿದೆ ನಮಗೆ. ಶ್ರೀಮದ್ ಆಚಾರ್ಯರ ಗ್ರಂಥಗಳು ಉಪಲಬ್ಧಿ ಇದೆ, ಪಾಠಶಾಲೆಗಳಿದೆ, ಹೇಳಿಕೊಡೋರಿದ್ದಾರೆ, ವಯಸ್ಸಿದೆ, ಬುದ್ಧಿ ಇದೆ. ಇಷ್ಟೆಲ್ಲ ಸಾಧನ ಸಂಪತ್ತಿದ್ದೂ ನಾವೇನಾದರೂ ಓದಲಿಲ್ಲ ಅಂದರೆ ಮತ್ತೆ ಇದೆಲ್ಲ ನಮಗೆ ಇಷ್ಟೊಂದು ಅನುಕೂಲ ಸಿಗೋದಿಲ್ಲ. ಎಲ್ಲ ಫೆಸಿಲಿಟಿ ಇದ್ದಾಗ ಮನೆ ಕಟ್ಕೊಂಡ್ಬಿಡ್ತೀವಿ ನಾವು. ಇನ್ನು ಯಂಗ್ಸ್ಟರ್ಸು
ಈಗ ತಾನೇ ಕೆಲಸಕ್ಕೆ ಸೇರಿದ್ದೀವಿ, ತುಂಬ ವರ್ಷ ಸರ್ವೀಸ್ ಇದೆ, ಲೋನ್ ಕೊಡ್ತಾರೆ, ಮಂತ್ಲಿ ಡಿಡಕ್ಷನ್ ಆಗುತ್ತೆ, ಏನು ಬರ್ಡನ್ ಆಗಲ್ಲ, ಚೀಪ್ ರೇಟಾಗಿ ಸಿಗ್ತಾ ಇದೆ ಸೈಟು ಅಂದರೆ ಹೆಂಗೋ ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿಬಿಡ್ತೀವಿ, ಆಮೇಲೆ ಸಾಲ ತೀರಿಸ್ಕೊಂಡ್ರಾಯ್ತು, ಸರ್ವೀಸ್ ಮುಗಿಯೋದ್ರೊಳಗೆ ತೀರುತ್ತೆ ಅಂತ. ಮನೆ ಕಟ್ಟೋವಾಗಿರೋ ಅಷ್ಟು ಇಂಟ್ರೆಸ್ಟು ಓದೋವಾಗಿ ಬಂದಿಲ್ಲ ನಮಗೆ. ಅದೇ ಸಾಧನ ಸಂಪತ್ತು ಭಗವಂತ ಕೊಟ್ಟಿದ್ದಾನಲ್ವ, ಆಯಸ್ಸು ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಪುಸ್ತಕ ಕೊಟ್ಟಿದ್ದಾನೆ, ಉಚಿತವಾಗಿ ಪುಸ್ತಕ ಕೊಡ್ತಾರೆ ಅಂತ ಒಂದು ವ್ಯವಸ್ಥೆ ಇದೆ, ಪಾಠಶಾಲೆಗಳಿದೆ, ಹೇಳ್ಕೊಡೋರಿದ್ದಾರೆ. ಇಷ್ಟೆಲ್ಲ ಸಾಮಗ್ರಿ ಸಂಪತ್ತಿದ್ದಾಗಲೂ ನಾವು ಗುರುಗಳ ಗ್ರಂಥ ಓದಲಿಲ್ಲ ಅಂದರೆ ಭಗವಂತ ಹೇಳ್ತಾನೆ, ಎಲ್ಲ ಯಾಕೆ ಕೊಡಬೇಕು ನಿಮಗೆ? ಇಷ್ಟೆಲ್ಲ ವರ್ಣನೆ ಮಾಡಿದ ಮೇಲೆ ಎರಡನೇ ಗ್ರಂಥ ವಾದಾವಲಿ ಅಂತ ನಾನು ಈಗ ತಾನೇ ಹೇಳಿದೆ, ಜಯತೀರ್ಥರು ಬರೆದಿರ್ತಕ್ಕಂತಹ ಗ್ರಂಥ ಅದು. ವಾದಾವಲಿ ಅಂತ ಅವ್ರ ಸ್ವತಂತ್ರ ಗ್ರಂಥ, ಟೀಕಾಕೃತ್ಪಾದರದು. ಈ ವಾದಾವಲಿ ಗ್ರಂಥದ ಸಬ್ಜೆಕ್ಟ್ ಏನು ಅಂದರೆ, ಅದ್ವೈತ ಮತದಲ್ಲಿ ಈ ಜಗತ್ತಿದೆಯಲ್ಲ ಇದು ಮಿಥ್ಯ, ಇದು ವಾಸ್ತವ ಜಗತ್ತಲ್ಲ, ಬ್ರಹ್ಮ ಒಬ್ಬನೇ ಸತ್ಯ. ಈ ಪದಾರ್ಥಗಳೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಇದು ನಿಜವಾಗಿ ಇರೋದಲ್ಲ, ಇದು ನಾವೆಲ್ಲ ಅಜ್ಞಾನದಿಂದ ಕಲ್ಪನೆ ಮಾಡಿಕೊಂಡಿರೋದು. ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ ಅಂತ ಅದ್ವೈತ ಸಿದ್ಧಾಂತ. ಅದ್ವೈತ ಅಂದರೆ ಎರಡಿಲ್ಲ, ಭೇದ ಇಲ್ಲ, ಒಂದೇ ಬ್ರಹ್ಮ ಇರೋದು, ನಾವೆಲ್ಲ ಬ್ರಹ್ಮನೇ. ಈ ಜಗತ್ತು ಜಡ ಪದಾರ್ಥ ಎಲ್ಲ ಅಜ್ಞಾನ ಕಲ್ಪಿತ ಅಂತ ಅವರ ಮತ. ಅದನ್ನು ಸಮರ್ಥನೆ ಮಾಡೋಕ್ಕೋಸ್ಕರವಾಗಿ ಅವರು ಒಂದು ಅನುಮಾನ ಪ್ರಮಾಣವನ್ನು ಕೊಟ್ಟಿದ್ದಾರೆ. ವಿಮತಂ ದೃಶ್ಯಾತ್, ವಿಮತಂ ಮಿಥ್ಯಾ ದೃಶ್ಯತ್ವಾತ್, ವಿಮತಂ ಮಿಥ್ಯಾ ಜಡತ್ವಾತ್, ವಿಮತಂ ಮಿಥ್ಯಾ ಪರಿಚ್ಛಿನ್ನತ್ವಾತ್ ಅಂತ. ಈ ಮೂರು ಅನುಮಾನಗಳನ್ನು ಖಂಡನೆ ಮಾಡೋಕ್ಕೆ ಹೊರಟಿರ್ತಕ್ಕಂತಹ ಗ್ರಂಥನೇ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಅಂತ ಆಚಾರ್ಯರದು. ಅದನ್ನು ಅವಲಂಬಿಸ್ಕೊಂಡು ಹೊರಟಿರೋದೇ ವಾದಾವಲಿ ಅಂತ ಜಯತೀರ್ಥರ ಕೃತಿ ಅದು. ಆ ವಾದಾವಲಿ ಅನ್ನೋದಕ್ಕೆ ರಾಯರು ಒಂದು ವ್ಯಾಖ್ಯಾನ ಬರೆದಿದ್ದಾರೆ, ವಾದಾವಲಿ ವ್ಯಾಖ್ಯಾನ, ವಾದಾವಲಿ ಟಿಪ್ಪಣಿ ಅಂತ. ಅದನ್ನು ವರ್ಣನೆ ಮಾಡ್ತಾರೆ ಇವರು ವಾದೀಂದ್ರ ತೀರ್ಥರು. ಗ್ರಂಥೋ ವಾದಾವಲಿದ್ರಾಕ್ ಅಭಜತ ವಿದಿತೋ ದುರ್ಮತಾರಣ್ಯದಾಹಾತ್ ಆಪೂರ್ವಾರ್ಧ ಪ್ರತೀಪಕ್ರಮ ಪರಿಪಠಿತ ಸ್ವಾಭಿದಾ ಗೋಚರತ್ವಂ ತಸ್ಯ ಶ್ರೀ ರಾಘವೇಂದ್ರೌ ರತಿವರಭವತೋ ವಾಯುವಂಶ ಪ್ರಸೂತೆ ರೇತರ್ಯುದ್ದೀಪನಂ ಯತ್ತದುಚಿತಮಿತಿ ಮೇ ಮಾನಸೀ ವೃತ್ತಿರಿಂದೇ. ವಾದೀಂದ್ರ ತೀರ್ಥರು ಎಷ್ಟು ಚಮತ್ಕಾರವಾಗಿ ಬರೀತಾರೆ ಅಂದರೆ, ಅದರ ಹೆಸರು ವಾದಾವಲಿ ಅಂತ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಆ ವಾದಾವಲಿ ಅನ್ನೋ ಕಡೆ ವಾದ ಆವಲಿ, ಅದರಲ್ಲಿ ಅರ್ಧ ಭಾಗ ಇದೆಯಲ್ಲ ವಾದ ಅನ್ನೋದು, ಅದನ್ನು ರಿವರ್ಸ್ ಮಾಡಿಬಿಡ್ರಿ ಅಂತಾರೆ. ವಾದ ಅನ್ನೋದನ್ನು ರಿವರ್ಸ್ ಮಾಡಿದಾಗ ದಾವ ಅಂತಾಗತ್ತೆ. ದಾವ ಮತ್ತು ಆವಲಿ ಎರಡು ಸೇರಿದಾಗ ದಾವಾವಲಿ ಅಂತ ಆಗಿಬಿಡತ್ತೆ. ಸಂಸ್ಕೃತದಲ್ಲಿ ದಾವ ಅಂದರೆ ಕಾಡ್ಗಿಚ್ಚು ಅಂತ ಅರ್ಥ. ದಾವಾಗ್ನಿ, ದಾವಾನಲ ಅಂತ ಕರೀತಾರೆ. ಕಾಡ್ಗಿಚ್ಚು ಅಂದರೆ ಈ ಕಾಡಲ್ಲಿ ಏನಾಗುತ್ತೆ ಅಂದರೆ, ಪರಸ್ಪರ ಗಾಳಿ ಬೀಸಿದಾಗ ಎರಡು ಬಿದಿರುಗಳು ಒಂದಕ್ಕೊಂದಕ್ಕೆ ಉಜ್ಜಿಬಿಟ್ಟು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಯಾರೂ ಹಚ್ಚೋದಿಲ್ಲ, ಅದಕ್ಕೆ ಅದೇ ಹಚ್ಕೊಂಡ್ಬಿಡುತ್ತೆ. ಅದು ಜೋರಾಗಿ ಉಜ್ಜತ್ತೆ, ಅದು ಬೊಂಬಿನ ಮರ. ಒಂದಕ್ಕೊಂದಕ್ಕೆ ಇದಕ್ಕೆ ವೇಣು ಸಂಘರ್ಷ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದು ಉಜ್ಜಿ 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 ಒಂದಕ್ಕೆ ಗಾಳಿ ಬಂದಾಗ ಒಂದಕ್ಕೊಂದಕ್ಕೆ ಉಜ್ಜಿ ಒಂದ್ರ ಪಕ್ಕ ಒಂದಕ್ಕೆ ಬರೆದಿರುತ್ತೆ. ಉಜ್ಜಿ 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 ಅದು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆ ಹತ್ತಿರ್ತಕ್ಕಂಥ ಬೆಂಕಿ ಇಡೀ ಕಾಡಿಗೆ ಹತ್ಕೊಂಡ್ಬಿಡುತ್ತೆ, ಅದು ಗಾಳಿಯಿಂದ ಎಲ್ಲದಕ್ಕೂ ಹತ್ಕೊಂಡ್ಬಿಡುತ್ತೆ. ಇದಕ್ಕೆ ದಾವಾಗ್ನಿ, ಕಾಡ್ಗಿಚ್ಚು ಅಂತ ಕರೀತಾರೆ. ಆ ಜಯತೀರ್ಥರ ವಾದಾವಲಿ ಇದೆಯಲ್ಲ, ಅದು ಅದ್ವೈತ ಮತ ಅನ್ನೋ ಕಾಡಿಗೆ ಹಚ್ಚಿರ್ತಕ್ಕಂಥ ಕಾಡ್ಗಿಚ್ಚಿದ್ದಂಗಿದೆ. ಅದಕ್ಕೆ ದಾವಾವಲಿ ಅಂತ ಕರೀತಾರೆ. ಅದು ಅದ್ವೈತ ಸಿದ್ಧಾಂತ ಅನ್ನೋದು ಒಂದು ದೊಡ್ಡ ಕಾಡಿದ್ದಂಗೆ, ಅದು ಅರಣ್ಯ. ಆ ಅರಣ್ಯ ಅನ್ನತಕ್ಕಂತಹ ಆ ಅರಣ್ಯಕ್ಕೆ ಇವರು ಹಚ್ಚಿರ್ತಕ್ಕಂಥ ದಾವಾವಲಿ ಅಂದರೆ ಕಾಡ್ಗಿಚ್ಚು ಅಂತ ವರ್ಣನೆ ಮಾಡ್ತಾರೆ. ಅದನ್ನು ಯಾವುದನ್ನು ವಾದಾವಲಿಯನ್ನು ಜ್ಞಾನಿಗಳೇನು ಮಾಡಿದ್ದಾರೆ ಅಂದರೆ, ಆ ವಾದಾವಲಿ ಅನ್ನೋ ನಿಮ್ಮ ಗ್ರಂಥ ಅದನ್ನು ರಿವರ್ಸ್ ಮಾಡಿದಾಗ ದಾವಾವಲಿ ಆಗತ್ತೆ. ಅಕ್ಷರಶಃ ಅದು ದಾವಾವಲಿನೇ. ಟೀಕಾರಾಯರು ಮಾಡಿರ್ತಕ್ಕಂಥ ಆಕ್ಷೇಪಕ್ಕೆ ಅವರಿಗೆ ಉತ್ತರ ಕೊಡೋಕ್ಕೆ ಆಗಲಿಲ್ಲ. ಆ ದಾವಾವಲಿಯಂತೆ ಇರತಕ್ಕಂತಹ ಈ ವಾದಾವಲಿ ಗ್ರಂಥಕ್ಕೆ ರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ವರ್ಣನೆ ಮಾಡ್ತಾರೆ ವಾದೀಂದ್ರ ತೀರ್ಥರು. ಮೊದಲೇ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ, ಅದಕ್ಕೆ ಗಾಳಿ ಬೇರೆ ಬೀಸಿಬಿಟ್ರೆ ಇನ್ನೂ ಜೋರಾಗಿ ಹತ್ಕೊಂಡ್ಬಿಡುತ್ತದು.
ಮೊದಲೇ ಬೆಂಕಿ, ಅದಕ್ಕೆ ನಾವು ಬೀಸಣಿಗೆ ತೊಗೊಂಡು ಅಗ್ಗಿಷ್ಟಿಗೆ ಬೀಸೋದು ಯಾಕೆ, ಅದು ಜೋರಾಗಿ ಹೊತ್ಕೊಳ್ಳಿ ಅಂತಲೇ ಅಲ್ವಾ. ಹಾಗೆ ಈ ಟೀಕಾರ ರಾಘವೇಂದ್ರ ಸ್ವಾಮಿಗಳೇ ಜೈತೀರ್ಥರು ಏನು ಮಾಡಿದ್ರು ಅಂದರೆ ವಾದಾವಲಿ ಅನ್ನತಕ್ಕಂಥ ಗ್ರಂಥವನ್ನು ರಚನೆ ಮಾಡಿ ಈ ಮಾಯಾಮತ ಅದ್ವೈತ ಮತ ಅನ್ನತಕ್ಕಂಥ ಅರಣ್ಯಕ್ಕೆ ಕಾಡಿಗಿಚ್ಚು ಹಚ್ಚಿಬಿಟ್ರು. ಸೊಂಪಾಗಿ ಬೆಳೆದ್ಬಿಟ್ಟಿತ್ತು ಅದು. ಇವರು ಬೆಂಕಿಯಂತೆ ಆಗೋಯ್ತು ಅದು ಸುಡ್ತಾ ಇತ್ತು. ನೀವೇನು ಮಾಡಿದ್ರಿ, ಅದಕ್ಕೆ ಆ ವಾದಾವಲಿಗೆ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡುವುದರ ಮೂಲಕ ಗಾಳಿ ಬೀಸಿಬಿಟ್ರಿ ಚೆನ್ನಾಗಿ. ಅವ್ರು ಹಚ್ಚಿರ್ತಕ್ಕಂಥ ಕಾಡಿಗೆಚ್ಚಿಗೆ ನೀವು ಚೆನ್ನಾಗಿ ಗಾಳಿ ಬೀಸಿಬಿಟ್ರಿ. ಯಾಕೆ ಅಂದರೆ ನೀವು ಅದೇ ಮಧ್ವರಾಯರ ವಂಶದಲ್ಲಿ ಬಂದವರು. ನೀವು ಮಧ್ವರಾಯರ ವಂಶ ಅಂದರೆ ಅದು ವಾಯುದೇವರ ವಂಶ. ಅದು ವಾಯು ಅಂದರೆ ಗಾಳಿ, ಆ ಗಾಳಿ ಆಚಾರ್ಯರು ಅವರು ವಾಯುದೇವರಾದ್ದರಿಂದ ಅವರ ವಂಶದಲ್ಲಿ ಬಂದಿರತಕ್ಕಂಥ ನೀವು ಗಾಳಿ ಬೀಸಿದ್ದು ಯೋಗ್ಯವಾಗೇ ಇದೆ. ತಸ್ಯ ಶ್ರೀ ರಾಘವೇಂದ್ರವು ರತಿವರ ಭವತೋ ವಾಯುವಂಶ ಪ್ರಸೂತೆ ಏತರ್ಹ್ಯುದ್ದೀಪನಂ ಯತ್ ತದುಶಿಚಮಿತಂ ಇತಿ ಮೇ ಮಾನಸೀ ವೃತ್ತಿರಿಂದೆ. ಹೇಗೆ ಕಾಡಿಗಿಚ್ಚಿಗೆ ಗಾಳಿ ಸಹಾಯ ಮಾಡುತ್ತೋ ಹಾಗೆ ಆ ಜೈತೀರ್ಥರು ಹಚ್ಚಿರ್ತಕ್ಕಂತಹ ಕಾಡಿಗಿಚ್ಚಿಗೆ ನೀವು ಆ ಗಾಳಿಯ ವಂಶದಲ್ಲೇ ಬಂದಿರತಕ್ಕಂತಹ ಮಧ್ವರಾಯರ ವಂಶದಲ್ಲಿ ಬಂದಿರತಕ್ಕಂತಹ ನೀವು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದು ಆ ಕಾಡಿಗೆಚ್ಚಿಗೆ ಗಾಳಿ ಹಾಕದಂಗಿದೆ. ಅರ್ಥಾತ್ ಇವತ್ತು ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಿಂದ ವಾದಾವಲಿ ಗ್ರಂಥವನ್ನು ಚೆನ್ನಾಗಿ ತಿಳ್ಕೋಬೋದು ಅಂತ ಒಟ್ಟು ತಾತ್ಪರ್ಯ. ಇಷ್ಟು ಚಮತ್ಕಾರವಾಗಿ ವರ್ಣನೆ ಮಾಡ್ತಾರೆ. ಇನ್ನು ಉಳಿದ ಗ್ರಂಥಗಳ ಎಲ್ಲ ಗ್ರಂಥಗಳ ವರ್ಣನೆ ಇಲ್ಲದೇ ಇದ್ದರೂ ಕೂಡ ಕೆಲವು ಗ್ರಂಥಗಳ ವರ್ಣನೆ ಇದೆ. ನಾಳೆ ದಿವಸ ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂಥ ಚಂದ್ರಿಕಾ ಪ್ರಕಾಶ, ನ್ಯಾಯಸುಧ ಪರಿಮಳ, ತತ್ವಪ್ರಕಾಶಿಕಾ ಭಾವದೀಪ, ನ್ಯಾಯಮುಕ್ತಾವಲಿ ಇಷ್ಟು ಗ್ರಂಥದ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ. ಆರಾಧನಾ ಸಂದರ್ಭದಲ್ಲಿ ನಾ ಮೊದಲೇ ಹೇಳಿದ್ದೆ, ಎಲ್ಲಕ್ಕಿಂತ ದೊಡ್ಡ ಆರಾಧನೆ ಅಂದರೆ ರಾಯರ ಗ್ರಂಥಗಳನ್ನು ಚಿಂತನೆ ಮಾಡೋದು. ಇದಕ್ಕಿಂತ ರಾಯರು ಸಂತೋಷ ಪಡೋದು, ನೀವು ಏನು ಕೊಟ್ಟರೂ ಕೂಡ ಅವರು ಸಂತೋಷ ಪಡೋದಿಲ್ಲ. ಅವರು ಬರೆದಿರ್ತಕ್ಕಂತಹ ಗ್ರಂಥವನ್ನು ಒಂದು ಸಲ ಬಾಯಲ್ಲಿ ಹೇಳಿಬಿಟ್ರು ಸಾಕು, ನೀವಿಷ್ಟು ಗ್ರಂಥ ಬರೆದೀರಾ ಅಂತ. ಒಂದೊಂದು ಪ್ರದಕ್ಷಿಣೆ ಹಾಕುವಾಗ ಒಂದೊಂದು ಗ್ರಂಥವನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೂ ಸಾಕು, ಬಹಳ ಸಂತೋಷ ಪಡ್ತಾರೆ. ಈ ಕಾರಣದಿಂದಲೇ ಈ ರಾಯರ ಗ್ರಂಥಗಳಿರ್ತಕ್ಕಂಥ ಗುರುಗುಣಸ್ಥವನ್ನು ಆರಿಸ್ಕೊಂಡಿರೋದು. ನಾಳೆ 4 ರಾಘವೇಂದ್ರ ಸ್ವಾಮಿಗಳು ಬರೆದಿರ್ತಕ್ಕಂತಹ ಗ್ರಂಥದ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಗತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.